ತಂದೆ ತೀರಿಕೊಂಡ ನಂತರ ಅಮ್ಮ ತನ್ನ ದೇಹವನ್ನು ಮಾರಲು ಶುರು ಮಾಡಿದಳು. ನಾನು ಅವರನ್ನು ತಡೆದಾಗ ಇದೆಲ್ಲ ನಿನ್ನ ಉತ್ತಮ ಭವಿಷ್ಯಕ್ಕಾಗಿ ಮಾಡುತ್ತಿದ್ದೇನೆ ಎಂದು ಹೇಳುತ್ತಿದ್ದಳು. ನಿಧಾನವಾಗಿ ನನಗೆ ಅಮ್ಮನ ಮೇಲೆ ದ್ವೇಷ ಶುರುವಾಗಿ ಅವರು ಸಾಯಲಿ ಅಂತ ದೇವರಲ್ಲಿ ಪ್ರಾರ್ಥಿಸಲು ಆರಂಭಿಸಿದೆ. ಒಂದು ದಿನ ಒಂದು ಅಪಘಾತದಲ್ಲಿ ಅಮ್ಮ ತೀರಿಕೊಂಡಳು. ಆ ಅಪರಾಧಿ ಹೆಂಗಸಿನ ಅಂತಿಮ ಸಂಸ್ಕಾರ ಮಾಡುವುದಿಲ್ಲ, ಅವಳನ್ನು ಎಲ್ಲಾದರೂ ಒಂದು ಗುಂಡಿಯಲ್ಲಿ ಎಸೆಯುತ್ತೇನೆ ಎಂದು ನಾನು ಮನಸ್ಸಿನಲ್ಲಿ ಅಂದುಕೊಂಡಿದ್ದೆ. ಆದರೆ ಆಗ ಒಂದು ಅದ್ಭುತ ಪವಾಡ ನಡೆಯಿತು. ಅಮ್ಮನ ದೇಹದಿಂದ ಶ್ರೀಗಂಧ ಮತ್ತು ಹೂಗಳ ತೀವ್ರ ಸುಗಂಧ ಹರಡಲು ಶುರುವಾಯಿತು ಮತ್ತು ಇದ್ದಕ್ಕಿದ್ದಂತೆ ಆರ್ಮಿ ಸೈನಿಕರು ನಮ್ಮ ಮನೆಗೆ ಬಂದು ಅಮ್ಮನ ಶವವನ್ನು ತಮ್ಮ ಕೈಗಳಿಂದ ಎತ್ತಿ ಸಲ್ಯೂಟನ್ನು ಮಾಡಿದರು. ನನ್ನ ತಂದೆ ತೀರಿಕೊಂಡಾಗ ನನಗೆ ಕೇವಲ 6.5 ವರ್ಷ ವಯಸ್ಸು. ಅವರ ಶವ ಮನೆಯಲ್ಲಿತ್ತು. ಅಮ್ಮ ನಾನು ಹತ್ತು ಹೈರಾಣಾಗಿದ್ದೆವು. ಸಂಬಂಧಿಕರೆಲ್ಲರೂ ಒಟ್ಟುಗೂಡಿದರು ಮತ್ತು ನಂತರ ತಂದೆಯನ್ನು ತೆಗೆದುಕೊಂಡು ಹೋದರು. ತಂದೆ ಹೋದ ನಂತರ ಎಲ್ಲವೂ ಬದಲಾಯಿತು. ಹಿಂದೆ ನನಗೆ ತುಂಬ ಪ್ರೀತಿ ಮಾಡುತ್ತಿದ್ದ ಚಿಕ್ಕಪ್ಪ ಈಗ ನಮ್ಮನ್ನು ನೋಡಿದರೆ ರಸ್ತೆ ಬದಲಾಯಿಸುತ್ತಿದ್ದರು. ಯಾರು ನಮಗೆ ಸಹಾಯ ಮಾಡದಿದ್ದಾಗ ಅಮ್ಮ ಒಂದು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡಲು ಶುರು ಮಾಡಿದಳು. ಅವಳು ಬೆಳಿಗ್ಗೆ ಹೋಗಿ ರಾತ್ರಿ ದಣಿದು ಹಿಂತಿರುಗುತ್ತಿದ್ದಳು. ತನ್ನ ಜೀವನದಲ್ಲಿ ಎಂದಿಗೂ ಇಷ್ಟು ಕಷ್ಟಪಟ್ಟು ಕೆಲಸ ಮಾಡಿರಲಿಲ್ಲ. ಮನೆಗೆ ಬಂದ ತಕ್ಷಣ ಮಲಗುತ್ತಿದ್ದಳು. ಅವಳಿಗೆ ಎಚ್ಚರ ಕೂಡ ಇರಲಿಲ್ಲ. ಚಿಕ್ಕಮ್ಮ ಭೇಟಿಗೆ ಬಂದಾಗ ಧೈರ್ಯ ತುಂಬುವ ಬದಲು ಕೆಟ್ಟ ಸಮಯಕ್ಕಾಗಿ ಏಕೆ ಉಳಿತಾಯ ಮಾಡಲಿಲ್ಲ ಎಂದು ಚುಚ್ಚು ಮಾತುಗಳನ್ನು ಆಡುತ್ತಿದ್ದಳು. ಇದರಿಂದ ಅಮ್ಮ ದಿನೇ ದಿನೇ ದುರ್ಬಲ ಆಗುತ್ತಿದ್ದಳು. ಒಂದು ದಿನ ಚಿಕ್ಕಮ್ಮ ಚಿಕ್ಕಪ್ಪನಿಗೆ ಹೇಳುತ್ತಿರುವುದನ್ನು ನಾನು ಕೇಳಿದೆ. ಮೊದಲು ಈ ಹೆಂಗಸು ತನ್ನ ಗಂಡನನ್ನು ತಿಂದಳು, ಈಗ ದಿನವಿಡೀ ಎಲ್ಲಿ ಮಾಯವಾಗುತ್ತಾಳೆ ಗೊತ್ತಿಲ್ಲ. ನಂತರ ಚಿಕ್ಕಪ್ಪ ಹೇಳಿದರು, ಅದರಿಂದ ನಮಗೇನು ತೊಂದರೆ, ಅವಳು ಏನು ಬೇಕಾದರೂ ಮಾಡಲಿ ಎಂದರು. ಆದರೆ ಅಮ್ಮನಿಗೆ ನನ್ನ ಚಿಂತೆ ಮಾತ್ರ ಇತ್ತು. ನಾನು ಓದಿ ನನ್ನ ಕಾಲ ಮೇಲೆ ನಿಂತು ನನ್ನ ಭವಿಷ್ಯವನ್ನು ಉತ್ತಮಗೊಳಿಸಬೇಕು ಎಂದು. ಚಿಕ್ಕಮ್ಮನ ಮಾತುಗಳು ನಮ್ಮ ಬದುಕನ್ನು ಕಷ್ಟಗೊಳಿಸುತ್ತಿದ್ದವು. ಅವಳು ಹೇಳುತ್ತಿದ್ದಳು, ನಾವು ಇಲ್ಲದಿದ್ದರೆ ನೀವೆಲ್ಲ ಬೀದಿಗಳಲ್ಲಿ ಭಿಕ್ಷೆ ಬೇಡುತ್ತಿದ್ದೀರಿ ಎಂದು ಹೇಳುತ್ತಿದ್ದಳು ಮತ್ತು ಅಮ್ಮನನ್ನ ಕೆಟ್ಟ ನಡತೆಯವಳು ಎಂದು ಅನುಮಾನ ಪಡುತ್ತಿದ್ದಳು. ಅಮ್ಮ ನನಗೆ ಯಾವುದೇ ಮಾತಿಗೆ ಉತ್ತರ ಕೊಡಬೇಡ, ಯಾವಾಗಲೂ ಸುಮ್ಮನೆ ಇರು ಎಂದು ಹೇಳುತ್ತಿದ್ದಳು. ಆಗ ನಾನು ಮೆಟ್ರಿಕ್ನಲ್ಲಿದ್ದೆ. ಕೆಲ ದಿನಗಳ ನಂತರ ಅಮ್ಮನಲ್ಲಿ ಬದಲಾವಣೆಗಳು ಶುರುವಾಗಿರುವುದನ್ನು ನಾನು ನೋಡಿದೆ. ಬೆಳಗ್ಗೆಯಿಂದ ಸಂಜೆಯವರೆಗೆ ಕಷ್ಟಪಟ್ಟು ಕೆಲಸ ಮಾಡಿ ನನ್ನ ಓದು ಮತ್ತು ಊಟದ ಖರ್ಚನ್ನು ಕಷ್ಟದಿಂದ ನೋಡಿಕೊಳ್ಳುತ್ತಿದ್ದಳು. ಅಮ್ಮನ ಬಳಿ ಈಗ ತುಂಬ ಹಣ ಬರಲು ಶುರುವಾಯಿತು. ಅವಳು ಹೊಸ ಬಟ್ಟೆಗಳು, ಹೊಸ ಶೂಗಳು ಧರಿಸುತ್ತಿದ್ದಳು ಮತ್ತು ಲಘು ಮೇಕಪ್ ಮಾಡಿಕೊಂಡು ಯುವತಿಯಂತೆ ರೆಡಿಯಾಗುತ್ತಿದ್ದಳು. ಈಗ ಅವಳು ಕೆಲಸಕ್ಕೆ ಕೆಲವೇ ಗಂಟೆಗಳ ಕಾಲ ಹೋಗಿ ನಂತರ ಹಿಂತಿರುಗುತ್ತಿದ್ದಳು. ದಿನವಿಡೀ ತನ್ನನ್ನು ಸಿಂಗರಿಸುವುದರಲ್ಲಿ ಬ್ಯುಸಿಯಾಗಿರುತ್ತಿದ್ದಳು. ನಾನು ಕೇಳಿದೆ, ಈ ಹೊಸ ಬಟ್ಟೆಗಳು ಮತ್ತು ಶೂಗಳು ಫ್ಯಾಕ್ಟರಿಯ ಮಾಲೀಕರು ಕೊಟ್ಟಿದ್ದಾರೆ ಎಂದು ಹೇಳುತ್ತಿದ್ದಳು. ಒಂದು ದಿನ ನಾನು ಶಾಲೆಯಿಂದ ಮನೆಗೆ ಹಿಂತಿರುಗಿದಾಗ ನಮ್ಮ ಮನೆಯಲ್ಲಿ ಒಬ್ಬ ಶ್ರೀಮಂತ ಮತ್ತು ಆಧುನಿಕ ಶೈಲಿಯ ಮಹಿಳೆ ಕುಳಿತಿರುವುದನ್ನು ನೋಡಿದೆ. ಅವಳು ವಿಚಿತ್ರವಾದ ಬಟ್ಟೆ ಧರಿಸಿದ್ದಳು ಮತ್ತು ಅಮ್ಮ ಅವಳೊಂದಿಗೆ ನಗುತ್ತಾ ಮಾತನಾಡುತ್ತಿದ್ದಳು. ಅಮ್ಮ, ಇವಳು ನಂದುಬಾಯಿ, ಇವರನ್ನ ಭೇಟಿ ಮಾಡು ಎಂದಳು. ನನಗೆ ಸ್ವಲ್ಪ ವಿಚಿತ್ರ ಎನಿಸಿತು, ಏಕೆಂದರೆ ಅಮ್ಮ ಈ ಹಿಂದೆ ಯಾರನ್ನೂ ಈ ರೀತಿ ಬಾಯಿ ಎಂದು ಕರೆದಿರಲಿಲ್ಲ. ಆ ಮಹಿಳೆ ನನ್ನನ್ನು ನೋಡಿ, ಇವಳೇ ನಿನ್ನ ಮಗಳು, ತುಂಬ ಮುಗ್ಧಳಾಗಿ ಕಾಣುತ್ತಾಳೆ ಎಂದಳು. ನಾನು ಮೆಲ್ಲಗೆ ತಲೆಬಾಗಿಸಿ ನಮಸ್ತೆ ಮಾಡಿ ಒಳಗೆ ಹೋದೆ. ಬಾಗಿಲು ಹಾಕುವಾಗ ಅಮ್ಮ ಅವಳೊಂದಿಗೆ ಕೆಲಸದ ಬಗ್ಗೆ ಮಾತನಾಡೋಣ ಎಂದು ಹೇಳುತ್ತಿರುವುದನ್ನು ನಾನು ಕೇಳಿಸಿಕೊಂಡೆ. ಯೋಚಿಸಿದಂತೆ ಸಮಯಕ್ಕೆ ಸರಿಯಾಗಿ ಬಂದು ಬಿಡಿ. ನಾನು ಯೋಚಿಸಲು ಶುರು ಮಾಡಿದೆ, ಇದು ಎಂತಹ ಕೆಲಸ. ಕೆಲವು ದಿನಗಳ ನಂತರ ಒಂದು ಸಂಜೆ ಅಮ್ಮ ಕೈಗಳಿಗೆ ಮೆಹಂದಿ ಹಚ್ಚಿಕೊಂಡಿದ್ದಳು. ನಾನು ಕೇಳಿದಾಗ ಫ್ಯಾಕ್ಟರಿಯಲ್ಲಿ ಯಾರದೋ ಮದುವೆ ಇದೆ, ಸುಮ್ಮನೆ ಹಚ್ಚಿಕೊಂಡೆ ಎಂದಳು. ಅವರ ಮುಖದಲ್ಲಿ ಒಂದು ವಿಶೇಷ ಕಾಂತಿ ಇತ್ತು. ಮೊದಲ ಬಾರಿಗೆ ಅಮ್ಮ ಈಗ ತನ್ನನ್ನು ತಾನೇ ಸಿಂಗರಿಸಿಕೊಳ್ಳಲು ಶುರು ಮಾಡಿದ್ದಾಳೆ. ಹೊಸ ಜೀವನ ಶುರು ಮಾಡುತ್ತಿರುವಂತೆ ಅನಿಸಿತು. ಒಂದು ದಿನ ರಜೆಯಲ್ಲಿ ಅಮ್ಮ ನನಗೆ, ಮಗಳೇ, ನಾನು ಸ್ನಾನ ಮಾಡುತ್ತಿದ್ದೇನೆ, ಹೋಗಿ ಸ್ವಲ್ಪ ಮೊಸರು ತಂದುಬಿಡು ಎಂದಳು. ನಾನು ಹಿಂತಿರುಗಿದಾಗ ಅಮ್ಮ ಕನ್ನಡಿಯ ಮುಂದೆ ನಿಂತು ಲಿಪ್ಸ್ಟಿಕ್ಕನ್ನು ಹಾಕಿಕೊಳ್ಳುವುದನ್ನು ನೋಡಿದೆ. ಅವರ ಬಿಚ್ಚದ ಕೂದಲು ಮತ್ತು ಮೇಕಪ್ನಿಂದ ಹೊಳೆಯುತ್ತಿದ್ದ ಮುಖ ನೋಡಿ ನಾನು ಆಶ್ಚರ್ಯಚಕಿತಳಾದೆ. ನಾನು, ಅಮ್ಮ, ಎಲ್ಲಿಗೆ ಹೋಗುತ್ತಿದ್ದೀಯಾ ಎಂದು ಕೇಳಿದೆ. ಆಗ ಅವಳು, ಒಬ್ಬಳು ಗೆಳತಿಯ ಮನೆಯಲ್ಲಿ ಕಾರ್ಯಕ್ರಮವಿದೆ ಎಂದಳು. ನನಗೆ ವಿಚಿತ್ರ ಅನಿಸಿತು, ಏಕೆಂದರೆ ಅಮ್ಮ ಎಂದಿಗೂ ಅಂತಹ ಕಾರ್ಯಕ್ರಮಗಳಿಗೆ ಹೋಗುತ್ತಿರಲಿಲ್ಲ.
ಆಮೇಲೆ ಒಂದು ದಿನ ಫ್ಯಾಕ್ಟರಿಯ ಒಬ್ಬ ಮಹಿಳೆ ನಮ್ಮ ಬೀದಿಯಲ್ಲಿ ಹಾದು ಹೋಗುತ್ತಿದ್ದಳು. ಅವಳು ನನ್ನನ್ನು ನೋಡಿ, ನಿನ್ನ ಅಮ್ಮ ಹೇಗಿದ್ದಾಳೆ? ಈಗಂತೂ ಫ್ಯಾಕ್ಟರಿಗೆ ಹೋಗೋದು ಕಡಿಮೆಯಾಗಿರುತ್ತೆ ಅಲ್ವಾ ಎಂದು ಕೇಳಿದಳು. ನಾನು ಹೌದು, ಚೆನ್ನಾಗಿದ್ದಾಳೆ ಎಂದೆ. ಅವಳು ಒಳ್ಳೆಯದೇ ಆಯಿತು, ಬಹುಶಃ ಈಗ ಬೇರೆ ಯಾವುದಾದರೂ ಕೆಲಸ ಶುರು ಮಾಡಿರಬೇಕು. ಫ್ಯಾಕ್ಟರಿಯಂತಹ ವಾತಾವರಣ ಎಲ್ಲಿ ಸಿಗುತ್ತೆ ಎಂದಳು. ನಾನು ಸುಮ್ಮನೆ ಇದ್ದೆ. ಆದರೆ ನನ್ನ ಮನಸ್ಸಿನಲ್ಲಿ ಬೇರೆ ಬೇರೆ ರೀತಿಯ ಪ್ರಶ್ನೆಗಳು ಏಳಲು ಶುರುವಾದವು. ಚಿಕ್ಕಮ್ಮ ಕೂಡ ಒಂದು ದಿನ ಚುಚ್ಚು ಮಾತು ಆಡಿದಳು. ನಿಮ್ಮ ಅಮ್ಮನಿಗೆ ಈಗ ನಮ್ಮೊಂದಿಗೆ ಮಾತನಾಡಲು ಕೂಡ ಸಮಯ ಇಲ್ಲ. ಒಡವೆ ಬಟ್ಟೆ ಎಲ್ಲವೂ ಬದಲಾಗಿದೆ. ದೇವರು ಒಳ್ಳೆಯದು ಮಾಡಲಿ. ನನಗೆ ಒಳಗೊಳಗೆ ಭಯ ಶುರುವಾಯಿತು. ಅಮ್ಮ ನನ್ನಿಂದ ಏನಾದರೂ ಮುಚ್ಚಿಡುತ್ತಿದ್ದಾಳಾ ಅಥವಾ ನಿಜವಾಗಿಯೂ ಅವರ ಜೀವನದಲ್ಲಿ ಹೊಸ ತಿರುವು ಬಂದಿದೆಯಾ ಎಂದು ಯೋಚಿಸಲು ಶುರು ಮಾಡಿದೆ. ನಿಧಾನವಾಗಿ ಅಮ್ಮನ ಅಭ್ಯಾಸಗಳಲ್ಲಿ ಬಹಳಷ್ಟು ಬದಲಾವಣೆಗಳು ಬರಲು ಶುರುವಾದವು. ದುಬಾರಿ ದುಪ್ಪಟ್ಟಗಳು, ರೇಷ್ಮೆ ಬಟ್ಟೆಗಳು, ದುಬಾರಿ ಸುಗಂಧ ಮತ್ತು ಕೆಲವೊಮ್ಮೆ ತಡವಾಗಿ ಮನೆಗೆ ಬರುವುದು. ಒಂದು ದಿನ ಅಮ್ಮ ತಾನೇ ಹೇಳಿದಳು, ಪಾಯಲ್, ನೀನು ಈಗ ದೊಡ್ಡವಳಾಗಿದ್ದೀಯಾ. ಕೆಲವು ವಿಷಯಗಳು ದೊಡ್ಡವರಾದಾಗ ಮಾತ್ರ ಅರ್ಥವಾಗುತ್ತದೆ. ನೀನು ನನ್ನ ಮೇಲೆ ನಂಬಿಕೆ ಇಡು. ನಾನು ಭಯದಿಂದ, ಅಮ್ಮ, ನಾನು ನಂಬುತ್ತೇನೆ, ಆದರೆ ನೀನು ನನ್ನಿಂದ ದೂರ ಹೋಗಿಬಿಡುತ್ತೀಯಾ ಅಂತ ಭಯ ಆಗುತ್ತೆ ಎಂದೆ. ಅಮ್ಮ ನನ್ನ ಹಣೆಗೆ ಮುತ್ತಿಟ್ಟು, ಇಲ್ಲ ಮಗಳೇ, ನಾನು ಎಲ್ಲಿಗೂ ಹೋಗುತ್ತಿಲ್ಲ. ನಾನು ಯಾವಾಗಲೂ ನಿನ್ನ ಜೊತೆಯಲ್ಲೇ ಇರುತ್ತೇನೆ ಎಂದಳು. ಆದರೆ ನನಗೆ ಒಳಗಿಂದಲೇ ಏನೋ ಒಂದು ರಹಸ್ಯವನ್ನ ನನ್ನಿಂದ ಮರೆಮಾಡುತ್ತಿದ್ದಾಳೆ ಎಂದು ಅನಿಸುತ್ತಿತ್ತು. ಒಂದು ದಿನ ನಾನು ಶಾಲೆಯಿಂದ ಹಿಂತಿರುಗಿದಾಗ ಬೀದಿಯ ಮೂಲೆಯಲ್ಲಿ ಬಹಳಷ್ಟು ಗದ್ದಲ ಕೇಳಿಸಿತು. ಮನೆಯ ಬಾಗಿಲ ಬಳಿ ತಲುಪುತ್ತಿದ್ದಂತೆ ಚಿಕ್ಕಮ್ಮನ ಜೋರಾದ ಧ್ವನಿ ಕೇಳಿಸಿತು. ತನ್ನನ್ನ ಏನು ಅಂತ ತಿಳಿದುಕೊಂಡಿದ್ದಾಳೆ ಈ ಬಡಾವಣೆ, ನಿನ್ನನ್ನ ಹೊಗಳುವುದಿಲ್ಲ. ಬಾಗಿಲು ತೆರೆದಾಗ ಅಂಗಳದಲ್ಲಿ ಅಮ್ಮ ಮತ್ತು ಚಿಕ್ಕಮ್ಮ ಮುಖಾಮುಖಿಯಾಗಿ ನಿಂತಿದ್ದರು. ಚಿಕ್ಕಮ್ಮನ ಕಣ್ಣುಗಳಲ್ಲಿ ಕೋಪವಿತ್ತು ಮತ್ತು ಅಮ್ಮನ ಮುಖದಲ್ಲಿ ಎಂದಿನ ಮೌನ ಇರಲಿಲ್ಲ. ಬದಲಿಗೆ ಒಂದು ವಿಚಿತ್ರವಾದ ಕಠಿಣ ಸಹನೆ ಕಾಣುತ್ತಿತ್ತು. ಅಮ್ಮ ನಿಧಾನವಾಗಿ, ನಾನು ಏನು ಮಾಡಿದ್ದೇನೆ ನಿನಗೆ? ನನ್ನಿಂದ ಏನು ತೊಂದರೆ ಎಂದಳು. ಚಿಕ್ಕಮ್ಮ ಕಿರಿಕಿರಿಯಿಂದ ಉತ್ತರಿಸಿದಳು, ತೊಂದರೆ ಏನೆಂದರೆ ಈಗ ಬಡಾವಣೆಯಲ್ಲಿ ನಿನ್ನ ಮಾತುಗಳು ಕೇಳಿ ಬರುತ್ತಿವೆ. ನೀನು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತೀಯಾ? ಹಾಗಾದರೆ ನಿನಗೆ ಇಷ್ಟು ಹಣ ಎಲ್ಲಿಂದ ಬರುತ್ತದೆ? ಹೊಸ ಬಟ್ಟೆಗಳು, ಸಿಂಗರಿಸಿಕೊಳ್ಳುವುದು ಮತ್ತು ನಿನ್ನನ್ನು ಭೇಟಿಯಾಗಲು ಬರುವ ಮಹಿಳೆಯರು, ಇದೆಲ್ಲ ಏನು? ಅಮ್ಮ ತನ್ನ ಸೆರಗು ಸರಿಪಡಿಸುತ್ತಾ, ನನ್ನ ಬದುಕನ್ನು ನೀನು ನರಕ ಮಾಡಿದ್ದೀಯಾ. ನಾನು ನಿಮ್ಮ ಆಸರೆಯಿಂದ ಬದುಕುತ್ತಿಲ್ಲ. ನನ್ನ ಸ್ವಂತ ಬಲದ ಮೇಲೆ ನಿಂತಿದ್ದೇನೆ ಎಂದಳು. ಚಿಕ್ಕಮ್ಮನ ಧ್ವನಿ ಇನ್ನೂ ಹೆಚ್ಚಾಯಿತು. ಸ್ವಂತ ಬಲದ ಮೇಲೆ? ಇದು ಎಂತಹ ಬಲ? ನೀನು ನಡೆಯುತ್ತಿರುವ ದಾರಿಯಲ್ಲಿ ಗೌರವವೂ ಇಲ್ಲ, ಮರ್ಯಾದೆಯೂ ಇಲ್ಲ. ನಾನು ಭಯಭೀತಳಾಗಿ ಚಿಕ್ಕಮ್ಮನ ಬಳಿ ಹೋಗಿ, ಚಿಕ್ಕಮ್ಮ, ಏನಾಯಿತು ಎಂದೆ. ಅವರು ನನ್ನ ಕಡೆ ನೋಡಿ, ಪಾಯಲ್, ನೀನು ಈಗ ದೊಡ್ಡವಳಾಗಿದ್ದೀಯಾ. ಕಣ್ಣು ತೆರೆ. ನಿನ್ನ ಅಮ್ಮ ನೀನು ತಿಳಿದಂಥವಳು ಈಗ ಅಲ್ಲ. ಈಗ ಬಡಾವಣೆಯ ಮಹಿಳೆಯರು ಮಾತನಾಡಿಕೊಳ್ಳುತ್ತಿದ್ದಾರೆ. ನಿನ್ನ ಅಮ್ಮ ಕೆಟ್ಟ ಸ್ಥಳಗಳಿಗೆ ಹೋಗುತ್ತಾಳೆ ಮತ್ತು ಅಲ್ಲಿಂದಲೇ ಈಗ ಈ ಎಲ್ಲ ವಸ್ತುಗಳು ಮತ್ತು ಹಣ ಬರುತ್ತದೆ ಎಂದರು. ಅಮ್ಮ ಕೈ ಜೋಡಿಸಿ, ಸಾಕು, ನಿಲ್ಲಿಸು. ಪಾಯಲ್, ಮುಂದೆ ಮಾತನಾಡಬೇಡ ಎಂದಳು. ಆದರೆ ಚಿಕ್ಕಮ್ಮ ಹಿಂದೆ ಸರಿಯುತ್ತಾ, ನಾನು ಈಗ ಸುಮ್ಮನೆ ಇರುವುದಿಲ್ಲ. ಅವಳು ಎಲ್ಲಿಗೆ ಹೋಗುತ್ತಾಳೆ, ಯಾರೊಂದಿಗೆ ಹೋಗುತ್ತಾಳೆ ಎಂದು ಎಲ್ಲರಿಗೂ ಗೊತ್ತು ಮತ್ತು ಈಗ ತನ್ನ ಮಗಳಿಗೂ ಇದನ್ನೇ ಕಲಿಸುತ್ತಾಳೆ ಎಂದಳು. ಅಮ್ಮ ಏನು ಹೇಳದೆ ಒಳಗೆ ಹೋಗಿ ಬಾಗಿಲು ಮುಚ್ಚಿಕೊಂಡಳು. ನಾನು ಪದೇ ಪದೇ ಬಾಗಿಲು ತಟ್ಟುತ್ತಿದ್ದೆ, ಆದರೆ ಅಮ್ಮ ಯಾವುದೇ ಉತ್ತರ ಕೊಡಲಿಲ್ಲ. ಮರುದಿನ ನಾನು ಶಾಲೆಗೆ ಹೋಗಲು ಶುರು ಮಾಡಿದಾಗ ಅಮ್ಮ ನನ್ನ ಕಡೆ ನೋಡದೆ ಇಷ್ಟು ಮಾತ್ರ ಹೇಳಿದಳು, ಮಗಳೇ, ಯಾರ ಮಾತಿಗೂ ಗಮನ ಕೊಡಬೇಡ. ನಾನು ನಿನ್ನ ಅಮ್ಮ ಮತ್ತು ಯಾವಾಗಲೂ ಇರುತ್ತೇನೆ. ನನ್ನ ಮನಸ್ಸಿನಲ್ಲಿ ಪ್ರಶ್ನೆಗಳ ಬಿರುಗಾಳಿ ಇತ್ತು, ಆದರೆ ಮಾತನಾಡಲು ಶಬ್ದಗಳಿರಲಿಲ್ಲ. ಕೆಲವು ದಿನಗಳು ಹೀಗೆಯೇ ಕಳೆದವು. ಈಗ ಬಡಾವಣೆಯ ಮಹಿಳೆಯರು ನನ್ನನ್ನು ನೋಡಿದಾಗ ಪಿಸುಗುಟ್ಟುತ್ತಿದ್ದರು. ಕೆಲವೊಮ್ಮೆ ನಗುತ್ತಿದ್ದರು, ಕೆಲವೊಮ್ಮೆ ಕರುಣೆಯ ಕಣ್ಣುಗಳಿಂದ ನೋಡುತ್ತಿದ್ದರು. ಒಂದು ದಿನ ಶಾಲೆಯಿಂದ ಹಿಂತಿರುಗುವಾಗ ಬಬಿತಾ ಆಂಟಿ ಕರೆದರು, ಪಾಯಲ್ ಮಗಳೇ, ನಿನ್ನ ಅಮ್ಮ ಕೆಟ್ಟವಳಲ್ಲ, ಆದರೆ ಲೋಕ ಒಳ್ಳೆಯದಲ್ಲ. ಆ ದಾರಿಯಿಂದ ತಪ್ಪಿಸಿಕೊ, ಇಲ್ಲದಿದ್ದರೆ ಎಲ್ಲವನ್ನ ಕಳೆದುಕೊಳ್ಳುತ್ತೀಯ. ನಾನು ತಲೆ ತಗ್ಗಿಸಿ ನಿಧಾನವಾಗಿ, ಆಂಟಿ, ನನಗೆ ಏನು ಅರ್ಥವಾಗುತ್ತಿಲ್ಲ ಎಂದೆ. ಅವರು ಒಂದಿನ ನಿನ್ನ ಅಮ್ಮನ ಬೆನ್ನು ಹತ್ತಿ ಹೋಗು, ನಿನಗೆ ತಾನಾಗಿಯೇ ತಿಳಿಯುತ್ತದೆ ಎಂದರು. ಆ ರಾತ್ರಿ ನನಗೆ ನಿದ್ದೆ ಬರಲಿಲ್ಲ. ಅಮ್ಮ ನನ್ನ ಪಕ್ಕದಲ್ಲಿ ಕುಳಿತು, ನೀನು ತಳಮಳಗೊಂಡಿದ್ದೀಯಾ ಎಂದಳು. ನಾನು ತಲೆ ಅಲ್ಲಾಡಿಸಿದೆ. ಜನ ತುಂಬ ಏನೋ ಮಾತನಾಡುತ್ತಿದ್ದಾರೆ ಅಮ್ಮ ಎಂದು ಹೇಳಿದೆ. ಅವರು ನನ್ನ ಹಣೆಗೆ ಮುತ್ತಿಟ್ಟು, ಮಾತನಾಡುವುದು ಜನರ ಕೆಲಸ, ನೀನು ನಿನ್ನ ಮನಸ್ಸಿನ ಮಾತು ಕೇಳು ಎಂದರು. ಆದರೆ ನನ್ನ ಮನಸ್ಸು ಈಗ ಚಡಪಡಿಸಲು ಶುರು ಮಾಡಿತು. ಚಿಕ್ಕಮ್ಮನ ಆರೋಪಗಳು, ಬಡಾವಣೆಯ ಮಾತುಗಳು ಮತ್ತು ಅಮ್ಮನ ಮೌನ ಎಲ್ಲವೂ ಗೊಂದಲಮಯವಾಗುತ್ತಿತ್ತು. ಒಂದು ಸಂಜೆ ಚಿಕ್ಕಮ್ಮ ನನ್ನನ್ನು ಕರೆದಳು. ಅಮ್ಮ ಹೊರಗೆ ಹೋಗಿದ್ದಳು ಮತ್ತು ನಾನು ರೊಟ್ಟಿ ಮಾಡುತ್ತಿದ್ದೆ. ಚಿಕ್ಕಮ್ಮ ನನ್ನನ್ನು ಟೆರೆಸ್ಗೆ ಕರೆದುಕೊಂಡು ಹೋದಳು ಮತ್ತು ಮೂಲೆಯಲ್ಲಿ ಕುಳಿತು, ನೋಡು ಮಗಳೇ, ನಾನು ನಿನ್ನ ಶತ್ರುವಲ್ಲ.
ನೀನು ಇನ್ನು ಮಗು, ಆದರೆ ನಿನ್ನ ಅಮ್ಮ ಏನು ಮಾಡುತ್ತಿದ್ದಾಳೆ ಅಂತ ನಿನಗೆ ತಿಳಿಯಬೇಕು. ನೀನು ಯಾರನ್ನ ಅಮ್ಮ ಎಂದು ಭಾವಿಸಿದ್ದೀಯೋ ಅವಳು ಈಗ ಕೇವಲ ಹೆಂಗಸಳಾಗಿದ್ದಾಳೆ. ನನ್ನ ಧ್ವನಿ ಕೋಪದಿಂದ ನಡುಗಿತು. ಚಿಕ್ಕಮ್ಮ, ನೀವು ಇಂತಹ ಮಾತುಗಳನ್ನು ಏಕೆ ಆಡುತ್ತಿದ್ದೀರಿ? ಅವರು ದೀರ್ಘವಾಗಿ ಉಸಿರೆಳೆದು, ನಾನು ನಿನಗೆ ಆ ಸತ್ಯವನ್ನ ಹೇಳಲು ಹೊರಟಿದ್ದೇನೆ. ಬಹುಶಃ ಬೇರೆ ಯಾರು ಹೇಳದಿರಬಹುದು. ನಿನ್ನ ಅಮ್ಮ ಕೋಟೆಗೆ ಹೋಗುತ್ತಾಳೆ. ಬಡಾವಣೆಯ ಮೂಲೆಯಲ್ಲಿರುವ ದೊಡ್ಡ ಹಳೆಯ ಮನೆ ಇದೆಯಲ್ಲ, ಅದೇ. ನಾನು ಆಶ್ಚರ್ಯದಿಂದ ಚಿಕ್ಕಮ್ಮನ ಕಡೆ ನೋಡಿದೆ. ಆಗ ನನ್ನ ಹೃದಯ ಜೋರಾಗಿ ಬಡಿದುಕೊಳ್ಳಲು ಶುರು ಮಾಡಿತು. ಚಿಕ್ಕಮ್ಮ, ನಾನು ನನ್ನ ಕಣ್ಣುಗಳಿಂದ ನೋಡಿದ್ದೇನೆ. ಬಣ್ಣ ಬಣ್ಣದ ಸೀರೆ, ಕಾಲಲ್ಲಿ ಗೆಜ್ಜೆ, ವಿಳ್ಯದೆಲೆ ಸುಗಂಧ ಮತ್ತು ಯಾವ ಜನರಿಗೆ ಸಂಭಾವಿತರ ಮನೆಗಳಲ್ಲಿ ಜಾಗ ಸಿಗುವುದಿಲ್ಲವೋ ಅವರೆಲ್ಲರೂ ನಿಮ್ಮ ಅಮ್ಮನ ಸುತ್ತ ಇರುತ್ತಾರೆ ಎಂದಳು. ನಾನು ದುರ್ಬಲ ಧ್ವನಿಯಲ್ಲಿ, ನಿಮಗೆ ತಪ್ಪು ತಿಳುವಳಿಕೆಯಾಗಿದೆ ಚಿಕ್ಕಮ್ಮ ಎಂದೆ. ಅವಳು ನಕ್ಕಳು. ತಪ್ಪು ತಿಳುವಳಿಕೆಯ ಮಗಳೇ, ಈ ಬಡಾವಣೆ ಕುರುಡಲ್ಲ, ಎಲ್ಲವನ್ನ ನೋಡುತ್ತದೆ. ನಿನ್ನ ಅಮ್ಮ ಫ್ಯಾಕ್ಟರಿಗೆ ಹೋಗುವುದಿಲ್ಲ, ಈಗ ಬೇರೆ ಕೆಲಸ ಮಾಡುತ್ತಾಳೆ. ಮತ್ತು ಆ ಕೆಲಸ ಯಾವುದು ಅಂತ ನಿನಗೆ ಗೊತ್ತಿದೆ. ಚಿಕ್ಕಮ್ಮ ಹೇಳಿದ ಮಾತುಗಳು ನನ್ನ ಕಿವಿಯಲ್ಲಿ ಮತ್ತೆ ಮತ್ತೆ ಕೇಳಿಸುತ್ತಿದ್ದವು. ನನಗೆ ಹುಚ್ಚಿಯಾಗುತ್ತೇನೆ ಅನಿಸಿತು. ಅವಳು ಯಾವಾಗ ಒಂದು ಹೆಂಗಸು ಗೌರವದ ಗಳಿಕೆಯನ್ನ ಬಿಡುತ್ತಾಳೋ ಆಗ ಅವಳ ನಡತೆ, ಅವಳ ಬಟ್ಟೆ ಮತ್ತು ಮಾತುಗಳು ಎಲ್ಲವೂ ಬದಲಾಗುತ್ತವೆ. ನೀನು ಗಮನಿಸಲಿಲ್ಲವೇ? ನಿನ್ನ ಅಮ್ಮ ಹಿಂದೆ ಹೇಗಿದ್ದಳು, ಈಗ ಹೇಗಿದ್ದಾಳೆ? ನಾನು ಹೇಳಲು ಪ್ರಯತ್ನಿಸಿದಾಗ ಅವರು ನನ್ನ ಕೈ ಹಿಡಿದರು. ಮಗಳೇ, ನೀನು ನನ್ನ ಸೋದರ ಸೊಸೆ, ಅದಕ್ಕೆ ಹೇಳುತ್ತಿದ್ದೇನೆ. ಇಲ್ಲದಿದ್ದರೆ ನಾಳೆ ನೀನು ಕೂಡ ಅದೇ ದಾರಿಯಲ್ಲಿ ನಡೆದರೆ ನಾವು ಜನರಿಗೆ ಮುಖ ಹೇಗೆ ತೋರಿಸೋದು? ನಿನ್ನ ಅಮ್ಮ ಏನು ಮಾಡಿದರೂ ಸರಿ ಅಥವಾ ತಪ್ಪು ಅದು ಆ ದೇವರು ಬಲ್ಲ. ಆದರೆ ನೀನು ಇನ್ನು ಮುಗ್ದೆ ಮತ್ತು ನಿನ್ನನ್ನು ರಕ್ಷಿಸುವುದು ನಮ್ಮ ಕರ್ತವ್ಯ. ನಾನು ನನ್ನ ತಲೆ ಅಲ್ಲಾಡಿಸಿ ಕೆಳಗೆ ಬಂದೆ. ಹೃದಯದಲ್ಲಿ ಬಿರುಗಾಳಿ ಇತ್ತು, ಕಣ್ಣುಗಳಲ್ಲಿ ನೀರು ಹರಿಯಿತು. ಆದರೆ ಅಮ್ಮನಿಗೆ ಏನು ಹೇಳಲಿಲ್ಲ. ಆ ರಾತ್ರಿ ಸುಮ್ಮನೆ ಕಳೆದು ಹೋಯಿತು. ಮರುದಿನ ಶಾಲೆಗೆ ಹೋಗುವಾಗ ಬೀದಿಯಲ್ಲಿ ಅದೇ ಸೀರೆ ಉಟ್ಟು ಮಹಿಳೆ ಕಾಣಿಸಿದಳು. ಅವಳು ಹಿಂದೆ ಅಮ್ಮನನ್ನ ಭೇಟಿಯಾಗಲು ಬರುತ್ತಿದ್ದಳು. ಇಂದಿಗೂ ವಿಳ್ಯದೆಲೆ ತಿನ್ನುತ್ತಾ ಎತ್ತರದ ಹಿಮ್ಮಡಿಯ ಚಪ್ಪಲಿಗಳನ್ನು ಧರಿಸಿ ಮೂಲೆಯಲ್ಲಿ ನಿಂತಿದ್ದಳು. ಅವಳು ನಗುತ್ತಾ, ಅರೆ ಪಾಯಲ್ ಮಗಳೇ, ನಿನ್ನ ಅಮ್ಮ ಇವತ್ತು ಬಂದಿಲ್ಲ ಎಂದಳು. ನಾನು ಗಾಬರಿಯಾಗಿ, ಅವರು ಮನೆಯಲ್ಲಿ ಇಲ್ಲ ಎಂದೆ. ಅವಳು ಸರಿ ಹೇಳಿಬಿಡು, ಕೆಲಸಕ್ಕೆ ಗೈರು ಹಾಜರಾದರೆ ದುಡ್ಡು ಸಿಗುವುದಿಲ್ಲ ಎಂದಳು. ಆ ಮಹಿಳೆ ತಿರುಗಿ ಹೊರಟು ಹೋದಳು. ನನ್ನ ಹೃದಯ ಕುಗ್ಗಿತು. ಚಿಕ್ಕಮ್ಮನ ಮಾತುಗಳು, ಆ ಮಹಿಳೆಯ ಸೂಚನೆಗಳು ಎಲ್ಲವೂ ಒಂದೇ ರೀತಿ ಅನಿಸುತ್ತಿದ್ದವು. ಆದರೆ ನನ್ನ ಮನಸ್ಸು ಒಪ್ಪಲು ಸಿದ್ಧವಿರಲಿಲ್ಲ. ಮನೆಗೆ ಬಂದು ಅಮ್ಮನನ್ನ ನೋಡಿದೆ. ಅವರು ತರಕಾರಿ ಕತ್ತರಿಸುತ್ತಿದ್ದರು. ನಾನು ಅವರ ಪಕ್ಕದಲ್ಲಿ ಕುಳಿತುಕೊಂಡೆ. ಅಮ್ಮ, ಅವರು ಯಾರು? ಆಗಾಗ ನಿಮ್ಮನ್ನ ಭೇಟಿಯಾಗಲು ಬರುತ್ತಾರಲ್ಲ? ಅಮ್ಮ ನಿರ್ಲಕ್ಷ್ಯದಿಂದ ಯಾರು ಎಂದಳು. ಅದೇ ಸೀರೆ ಉಟ್ಟವರು, ಕೈಯಲ್ಲಿ ಯಾವಾಗಲೂ ವಿಳ್ಯದೆಲೆ ಇರುತ್ತಲ್ಲ. ಅಮ್ಮ ನಿಂತು ನನ್ನ ಕಡೆ ನೋಡಿದರು. ಒಬ್ಬರು ಪರಿಚಯದವರು, ಕೆಲವೊಮ್ಮೆ ಕೆಲಸದ ನಿಮಿತ್ತ ಬರುತ್ತಾರೆ. ನಾನು ಯಾವ ಕೆಲಸ ಅಮ್ಮ ಎಂದು ಕೇಳಿದೆ. ಅಮ್ಮ ತಲೆ ತಗ್ಗಿಸಿದರು. ತುಂಬ ವಿಷಯಗಳು ನಿನಗೆ ಅರ್ಥವಾಗುವುದಂತಹದಲ್ಲ. ಏನೂ ಸ್ಪಷ್ಟವಾಗಿರಲಿಲ್ಲ, ಆದರೆ ಮನಸ್ಸಿನಲ್ಲಿ ಕತ್ತಲು ಆವರಿಸಿತು. ಅದೇ ಸಂಜೆ ಚಿಕ್ಕಮ್ಮ ಮತ್ತೆ ಹೇಳಿದರು, ನೋಡು ಮಗಳೇ, ಈಗಲೂ ನಂಬಿಕೆ ಬರಲಿಲ್ವೇ? ಆ ಮಹಿಳೆಯೇ ಹೇಳಿ ಹೋದಳು, ನಿನ್ನ ಅಮ್ಮ ಕೆಲಸಕ್ಕೆ ಬಂದಿಲ್ಲ ಅಂತ. ಇನ್ನೇನು ಅದೇ ಜಾಗ, ಅದನ್ನು ನೀನು ಇಷ್ಟರವರೆಗೆ ನಿರ್ಲಕ್ಷಿಸುತ್ತಾ ಬಂದಿದ್ದೀಯಾ? ನಾನು ನಿಧಾನವಾಗಿ, ಬಹುಶಃ ಅಮ್ಮ ಬೇರೆ ಯಾವುದೋ ಕಾರಣಕ್ಕೆ ಹೋಗುತ್ತಿರಬಹುದು ಎಂದೆ. ಚಿಕ್ಕಮ್ಮ, ಮಗಳೇ, ಅಂತಹ ಸ್ಥಳಗಳಿಗೆ ಹೆಂಗಸರು ಒಂದೇ ಒಂದು ಕಾರಣಕ್ಕೆ ಹೋಗುತ್ತಾರೆ. ನಿನ್ನಂತಹ ಮುಗ್ಧ ಹುಡುಗಿಯರೇ ನಂತರ ಪಶ್ಚಾತ್ತಾಪ ಪಡುತ್ತಾರೆ ಎಂದಳು. ನಾನು ಮುಖ ಮುಚ್ಚಿಕೊಂಡೆ. ಅಮ್ಮನ ಬಗ್ಗೆ ಈಗ ಏನನ್ನು ಖಚಿತವಾಗಿ ಹೇಳಲಾಗುತ್ತಿರಲಿಲ್ಲ, ಆದರೆ ನನ್ನ ಹೃದಯ ಇನ್ನು ಅಮ್ಮನ ಪರವಾಗಿ ಹೋರಾಡುತ್ತಿತ್ತು, ಅವರನ್ನು ರಕ್ಷಿಸಲು ಬಯಸುತ್ತಿತ್ತು. ಒಂದು ದಿನ ಶಾಲೆಯಿಂದ ಬಂದು ನಾನು ಪುಸ್ತಕಗಳನ್ನು ಇಡುತ್ತಿದ್ದೆ. ಆಗ ಇದ್ದಕ್ಕಿದ್ದಂತೆ ಬಾಗಿಲ ಮೇಲೆ ಜೋರಾಗಿ ಬಡಿತ ಕೇಳಿಸಿತು. ಬೀದಿಯಲ್ಲಿ ಎಂದಿನಂತೆ ಗದ್ದಲ ಇತ್ತು, ಆದರೆ ಆ ಬಡಿತದಲ್ಲಿ ಏನೋ ಒಂದು ಅಪರಿಚಿತತನ ಇತ್ತು. ನಾನು ಬಾಗಿಲು ತೆರೆದಾಗ ಎದುರಿಗೆ ಅದೇ ಮಹಿಳೆ ನಿಂತಿದ್ದಳು. ಅವಳು ಕೆಲವೊಮ್ಮೆ ಅಮ್ಮನನ್ನ ಭೇಟಿಯಾಗಲು ಬರುತ್ತಿದ್ದಳು, ಆದರೆ ಇಂದು ಅವಳ ಸ್ಥಿತಿ ಸ್ವಲ್ಪ ಭಿನ್ನವಾಗಿತ್ತು. ಅವಳು ಗುಲಾಬಿ ಬಣ್ಣದ ಸೀರೆ ಧರಿಸಿದ್ದಳು, ಕೂದಲು ಜುಟ್ಟು ಕಟ್ಟಿಕೊಂಡಿದ್ದಳು ಮತ್ತು ಕಾಲಿಗೆ ಗೆಜ್ಜೆಗಳು ಇದ್ದವು. ಅವು ನಡೆದಾಗ ಚಲ್ ಜನ್ ಎಂದು ಶಬ್ದ ಮಾಡುತ್ತಿದ್ದವು. ಕೈಯಲ್ಲಿ ವಿಳ್ಯದೆಲೆ ಡಬ್ಬಿ ಇತ್ತು, ತುಟಿಗಳು ಕೆಂಪಾಗಿದ್ದವು ಮತ್ತು ಕಣ್ಣುಗಳಲ್ಲಿ ದಟ್ಟ ಕಾಡಿಗೆ. ಅವಳು ನನ್ನನ್ನು ಮೇಲಿಂದ ಕೆಳಗೆ ನೋಡಿದಳು ಮತ್ತು ಹುಬ್ಬುಗಂಟಿಕ್ಕಿ, ನಿನ್ನ ಅಮ್ಮ ಎಲ್ಲಿದ್ದಾಳೆ ಎಂದಳು. ನಾನು ನಿಧಾನವಾಗಿ, ಅವರು ಮನೆಯಲ್ಲಿ ಇಲ್ಲ ಎಂದೆ. ಆ ಮಹಿಳೆ ಚುಚ್ಚು ಮಾತು ಆಡಿ ನಕ್ಕಳು ಮತ್ತು
ಮತ್ತೆ ಗೈರು ಹಾಜರಿ ಇದು ಕೆಲಸ ಮಾಡುವ ರೀತಿಯಲ್ಲ. ಯಾರು ಸಮಯಕ್ಕೆ ಬರುವುದಿಲ್ಲವೋ ಅವರಿಗೆ ನಾನು ಒಂದು ನಯ ಪೈಸೆಯು ಬೆಲೆಯನ್ನು ಕೊಡುವುದಿಲ್ಲ ಎಂದಳು. ನಾನು ಸುಮ್ಮನೆ ಇದ್ದೆ. ಅವಳ ಪ್ರಶ್ನೆಗಳಿಗೆ ನನ್ನ ಬಳಿ ಯಾವುದೇ ಉತ್ತರ ಇರಲಿಲ್ಲ. ಅವಳು ಮಾತನಾಡುತ್ತಾ ಹೋದಳು. ಅವಳಿಗೆ ಹೇಳು ನಂದು ಬಾಯಿ ಬಂದಿದ್ದರು ಅಂತ. ಇನ್ನು ಮುಂದೆ ಚಿಕ್ಕ ಪುಟ್ಟ ಕೆಲಸ ಕೂಡ ಅವಳು ಸಮಯಕ್ಕೆ ಬಂದಾಗ ಮಾತ್ರ ಸಿಗುತ್ತದೆ. ಮತ್ತೆ ನೆನಪಿಟ್ಟಿಕೋ, ಇದು ದಾನ ಧರ್ಮದ ಕೆಲಸವಲ್ಲ. ಯಾವ ದಿನ ಬರುವುದಿಲ್ಲವೋ ಆ ದಿನದ ದುಡ್ಡು ಕೂಡ ಹೋಯಿತು. ನನ್ನ ಮನಸ್ಸಿನಲ್ಲಿ ಏನೋ ಮುರಿದು ಹೋದಂತೆ ಆಯಿತು. ನಾನು ಬಾಗಿಲು ಹಾಕಲು ಶುರು ಮಾಡಿದೆ. ಆಗ ಅವಳು ಹೋಗುತ್ತಾ ಹೋಗುತ್ತಾ ನನ್ನನ್ನು ಮತ್ತೆ ನೋಡಿ, ಮಗಳು ಮುಗ್ಧಳಾಗಿ ಕಾಣುತ್ತಾಳೆ, ದೇವರು ಒಳ್ಳೆಯದನ್ನ ಮಾಡಲಿ, ತಾಯಿಯ ದಾರಿಯಲ್ಲಿ ನಡೆಯದಿರಲಿ ಎಂದಳು. ಬಾಗಿಲು ಮುಚ್ಚಿದ ಮೇಲೆ ನಾನು ದೀರ್ಘಕಾಲ ಅಲ್ಲೇ ಸುಮ್ಮನೆ ನಿಂತಿದ್ದೆ. ಅಂಗಳದಲ್ಲಿ ಬಿಸಿಲಿನ ಒಂದು ತುಣುಕು ಬಿದ್ದಿತ್ತು ಮತ್ತು ನನ್ನ ಕಣ್ಣುಗಳ ಮುಂದೆ ಎಲ್ಲವೂ ಸುತ್ತಲೂ ಶುರುವಾಯಿತು. ಆ ಮಹಿಳೆಯ ಮಾತುಗಳು, ಚಿಕ್ಕಮ್ಮನ ಧ್ವನಿಗಳು, ಎಲ್ಲವೂ. ಸ್ವಲ್ಪ ಸಮಯದ ನಂತರ ನಾನು ಒಳಗೆ ಬಂದು ಕುರ್ಚಿಯ ಮೇಲೆ ಕುಳಿತುಕೊಂಡು ಅಡಿಗೆ ಮನೆಯಿಂದ ಅಮ್ಮ ಬೆಳಿಗ್ಗೆ ಮಾಡಿದ ಸಾಂಬಾರಿನ ಸುಗಂಧ ಬರುತ್ತಿತ್ತು. ಆದರೆ ನನಗೆ ಊಟ ಮಾಡುವ ಮನಸ್ಸು ಇರಲಿಲ್ಲ. ಯಾರೊಂದಿಗೂ ಮಾತನಾಡಲು ಇಷ್ಟ ಇರಲಿಲ್ಲ. ಸಂಜೆ ಅಮ್ಮ ಹಿಂತಿರುಗಿದರು. ಅವರ ನಡವಳಿಕೆಯಲ್ಲಿ ಆಯಾಸವಿತ್ತು. ಅವರ ಮುಖದಲ್ಲಿ ಏನೋ ಅಡಗಿದಂತೆ ಇತ್ತು. ಅವರು ಪಾಯಲ್ ಏನಾದರೂ ತಿಂದೆಯಾ ಎಂದು ಕೇಳಿದರು. ನಾನು ತಲೆ ಅಲ್ಲಾಡಿಸಿದೆ. ಇಲ್ಲ ಎಂದು. ಅವರು ಏನಾಯಿತು, ಆರೋಗ್ಯ ಚೆನ್ನಾಗಿದೆ ಅಲ್ವಾ ಎಂದು ಕೇಳಿದರು. ನಾನು ನಿಧಾನವಾಗಿ ಅಮ್ಮ, ಒಬ್ಬ ಮಹಿಳೆ ಬಂದಿದ್ದಳು, ನಂದು ಬಾಯಿ ಎಂದೆ. ಅಮ್ಮನ ಮುಖ ಇದ್ದಕ್ಕಿದ್ದಂತೆ ಕಠಿಣವಾಯಿತು. ದುಪ್ಪಟ್ಟ ಸರಿಪಡಿಸುತ್ತಾ ಅವಳು ಏನು ಹೇಳಿದಳು ಎಂದರು. ನಾನು, ನೀವು ಕೆಲಸಕ್ಕೆ ಹೋಗಿಲ್ಲ, ಅದಕ್ಕೆ ಅವಳು ಒಂದು ನಯ ಪೈಸೆ ಕೊಡುವುದಿಲ್ಲ ಎಂದಳು ಎಂದೆ. ಅಮ್ಮ ಸ್ವಲ್ಪ ಹೊತ್ತು ಮೌನವಾಗಿದ್ದರು. ನಂತರ ಆ ಮಹಿಳೆ, ಹಾಗೆಯೇ ಅವಳಿಗೆ ಮಾತನಾಡಲು ಸೌಜನ್ಯ ಗೊತ್ತಿಲ್ಲ, ನೀನು ಅದನ್ನ ಗಂಭೀರವಾಗಿ ತೆಗೆದುಕೊಳ್ಳಬೇಡ ಎಂದರು. ನಾನು ಅವರ ಕಣ್ಣುಗಳನ್ನು ನೋಡಲು ಪ್ರಯತ್ನಿಸಿದೆ, ಆದರೆ ಅವರು ಕಣ್ಣು ತಪ್ಪಿಸಲು ಶುರು ಮಾಡಿದರು. ನಾನು, ಅಮ್ಮ, ನೀವು ಎಲ್ಲಿಗೆ ಹೋಗುತ್ತೀರಿ? ಆ ವೃತ್ತಿ ದಂಧ ಅಂದರೆ ಏನು ಎಂದು ಕೇಳಿದೆ. ಅಮ್ಮ ತಕ್ಷಣ ನನ್ನ ಭುಜ ಹಿಡಿದು, ಈ ಮಾತುಗಳು ನಿನಗೆ ತಿಳಿಯಬೇಕಾದಲ್ಲ ಮಗಳೇ, ನೀನು ಕೇವಲ ನಿನ್ನ ಓದಿನ ಕಡೆ ಗಮನ ಕೊಡು ಎಂದರು. ಆದರೆ ಈ ಮಾತು ಈಗ ಕೇವಲ ಓದಿನ ವಿಷಯವಾಗಿ ಉಳಿದಿರಲಿಲ್ಲ. ಇದು ನನ್ನ ನಂಬಿಕೆ, ನನ್ನ ಗೌರವ ಮತ್ತು ನನ್ನ ಎಲ್ಲ ಪ್ರಶ್ನೆಗಳಿಗೂ ತಲುಪಿತ್ತು. ಮರುದಿನ ಬೆಳಗ್ಗೆ ಅಮ್ಮ ಅಡುಗೆ ಮನೆಯಲ್ಲಿ ಉಪಹಾರ ಮಾಡುತ್ತಿದ್ದಾಗ ನನ್ನ ಹೃದಯ ಇನ್ನೂ ಚಡಪಡಿಸುತ್ತಿತ್ತು. ನಾನು ಸುಮ್ಮನೆ ಬಾಗಿಲ ಹಿಂದೆ ನಿಂತಿದ್ದೆ. ಅಮ್ಮ ಫೋನ್ನಲ್ಲಿ ಮಾತನಾಡುತ್ತಿದ್ದರು. ಹೌದು, ಸಮಯಕ್ಕೆ ಸರಿಯಾಗಿ ತಲುಪುತ್ತೇನೆ. ಇಲ್ಲ, ಪಾಯಲ್ಗೆ ಈಗ ಏನು ಹೇಳಬೇಡ, ನಂದುಗೆ ಅರ್ಥ ಮಾಡಿಸು, ಮಗುವಿನ ಮುಂದೆ ಈ ಮಾತುಗಳನ್ನು ಆಡಬೇಡ. ಇದನ್ನು ಕೇಳಿ ನನ್ನ ಕಾಲ ಕೆಳಗಿನ ನೆಲ ಕುಸಿಯಿತು. ಅಮ್ಮನನ್ನು ರಕ್ಷಿಸಲು ನನ್ನ ಮನಸ್ಸಿನಲ್ಲಿ ಉಳಿದಿದ್ದ ಸ್ವಲ್ಪ ಜಾಗವು ಅಲುಗಾಡಿತು. ಆ ದಿನ ನಾನು ಚಿಕ್ಕಮ್ಮನಿಂದ ಏನು ಕೇಳಲಿಲ್ಲ, ಆದರೆ ಅವರ ಮುಖದಲ್ಲಿ ಯಾರನ್ನೋ ಗೆದ್ದಿರುವಂತಹ ಭಾವವಿತ್ತು. ಅವರು ನನ್ನನ್ನು ನೋಡಿ, ಈಗ ನೀನೇ ಕೇಳಿರುತ್ತೀಯಾ, ಎಷ್ಟು ದಿನ ಕುರುಡಾಗಿ ಇರುತ್ತೀಯಾ ಎಂದರು. ನಾನು ಅರ್ಥ ಮಾಡಿಸಲು ಪ್ರಯತ್ನಿಸಿದೆ. ಚಿಕ್ಕಮ್ಮ, ಬಹುಶಃ ಬೇರೆ ಯಾವುದೋ ವಿಷಯ ಇರಬಹುದು. ಆದರೆ ಅವರು ನಕ್ಕರು. ವಿಷಯ ಅದೇ, ಅದು ಪ್ರತಿ ಕೋಟಿಯ ಸುತ್ತಲೂ ಸುತ್ತುತ್ತದೆ. ನಿನ್ನ ಅಮ್ಮ ಕೂಡ ಹಾಗೆಯೇ. ದಿನಗಳು ಕಳೆಯುತ್ತಾ ಹೋದವು. ಅಮ್ಮನ ದಿನಚರಿಯಲ್ಲಿ ಯಾವುದೇ ದೊಡ್ಡ ವ್ಯತ್ಯಾಸ ಕಾಣಲಿಲ್ಲ. ಆದರೆ ಪ್ರತಿದಿನ ಏನಾದರೂ ಹೊಸ ಸುಳಿವು ಸಿಗುತ್ತಿತ್ತು. ಕೆಲವೊಮ್ಮೆ ಹೊಸ ಬಟ್ಟೆಗಳ ಚೀಲ, ಕೆಲವೊಮ್ಮೆ ಶ್ರೀಮಂತ ಮಹಿಳೆಯ ಫೋನ್, ಕೆಲವೊಮ್ಮೆ ಫ್ಯಾಕ್ಟರಿ ಸಂಬಳಕ್ಕಿಂತ ಹೆಚ್ಚು ಹಣ. ಆ ರಾತ್ರಿ ನಾನು ಕಿಟಕಿಯಿಂದ ಹೊರಗೆ ನೋಡುತ್ತಾ ಕುಳಿತಿದ್ದೆ. ಅಲ್ಲಿ ರಸ್ತೆಯ ಮೇಲೆ ಹಳದಿ ಬೆಳಕು ಹರಡಿತ್ತು. ಅಮ್ಮ ಕೋಣೆಯಲ್ಲಿ ಮಲಗಿದ್ದರು ಮತ್ತು ನನ್ನ ಮನಸ್ಸಿನಲ್ಲಿ ಪ್ರಶ್ನೆಗಳ ಕೂಗು ಪ್ರತಿಧ್ವನಿಸುತ್ತಿತ್ತು. ನಂದು ಬಾಯಿಯ ಮಾತುಗಳು ಈಗ ಕೇವಲ ಶಬ್ದಗಳಾಗಿ ಉಳಿದಿರಲಿಲ್ಲ. ಅವು ನನ್ನ ಹೃದಯವನ್ನು ಇರಿದು ಬಿಡುವ ಬಾಣಗಳಾಗಿದ್ದವು. ಮತ್ತು ನಾನು ಈಗ ಅದೇ ಆಳವಾದ ಬಲೆಯಲ್ಲಿ ಸಿಕ್ಕಿಬಿದ್ದಿದ್ದೆ. ಅಲ್ಲಿ ಸತ್ಯದ ನೆರಳು ಕೂಡ ಮೋಸ ನೀಡಲು ಶುರು ಮಾಡಿತ್ತು. 2 ದಿನಗಳವರೆಗೆ ನಾನು ಅಮ್ಮನೊಂದಿಗೆ ಮಾತನಾಡಲಿಲ್ಲ, ಏನನ್ನ ಕೇಳಲಿಲ್ಲ, ಅವರ ಕಡೆ ಗಮನ ಕೊಡಲಿಲ್ಲ. ಮನಸ್ಸು ಎಲ್ಲವನ್ನ ತಿಳಿಯಲು ಬಯಸುತ್ತಿತ್ತು, ಆದರೆ ಭಯವೂ ಇತ್ತು. ನಾನು ಕೇಳಲು ಬಯಸದ ಸತ್ಯವೇ ಹೊರಬಂದರೆ ಏನಾಗುತ್ತದೆ ಎಂದು. ಮಾರನೇ ದಿನ ಸಂಜೆ ಅಮ್ಮ ನನಗಾಗಿ ನೀಲಿ ಬಳೆಗಳನ್ನು ತಂದರು. ಚಿಕ್ಕಂದಿನಲ್ಲಿ ತಂದು ಕೊಡುತ್ತಿದ್ದ ಹಾಗೆ, ನಿನಗೆ ಇಷ್ಟವಾಗುತ್ತದೆ ಅಂತ ತಂದೆ ಎಂದರು. ನಾನು ಬಳೆಗಳನ್ನು ಕೈಯಲ್ಲಿ ತೆಗೆದುಕೊಂಡೆ. ಸ್ವಲ್ಪ ಹೊತ್ತು ನೋಡುತ್ತಾ ಇದ್ದೆ. ನಂತರ ಅವರ ಕಡೆ ನೋಡಿದೆ. ಇವುಗಳನ್ನು ಎಲ್ಲಿಂದ ತಂದಿರಿ? ಮಾರ್ಕೆಟ್ನಿಂದ. ಮಾರ್ಕೆಟ್ ಎಲ್ಲವನ್ನ ಮಾರುತ್ತದೆ, ನೀವು ಕೂಡ ನಿಮ್ಮನ್ನ ಮಾರಿಕೊಳ್ಳುತ್ತೀರಾ? ಅಮ್ಮನ ಮುಖ ಇದ್ದಕ್ಕಿದ್ದಂತೆ ಬಿಳಿಚಿಕೊಂಡಿತು. ಬಳೆಗಳು ಅವರ ಕೈಯಿಂದ ಕೆಳಗೆ ಬಿದ್ದವು. ಅವರು ಏನೋ ಹೇಳಲು ಬಯಸಿದ್ದರು, ಆದರೆ ಮಾತುಗಳು ಕಳೆದು ಹೋಗಿದ್ದವು. ನಾನು ಮತ್ತೆ ಕೇಳಿದೆ, ಅಮ್ಮ, ನೀವು ಎಲ್ಲಿಗೆ ಹೋಗುತ್ತೀರಿ? ಆ ಮಹಿಳೆ ಹೇಳುತ್ತಾಳೆ, ನೀವು ವೃತ್ತಿಗೆ ಹೋಗುತ್ತೀರಿ ಅಂತ. ಚಿಕ್ಕಮ್ಮ ಹೇಳುತ್ತಾಳೆ, ನೀವು ಕೋರ್ಟಿಗೆ ಹೋಗುತ್ತೀರಿ ಅಂತ.
ಮತ್ತು ನಾನು ಕೂಡ ಪ್ರತಿದಿನ ಏನಾದರೂ ನೋಡುತ್ತಲೇ ಇರುತ್ತೇನೆ. ಕೊನೆಗೆ ಸತ್ಯ ಏನು ಅಮ್ಮ ಎಂದು ಕೇಳಿದೆ. ಅಮ್ಮ ಗೋಡೆಯ ಆಸರೆ ತೆಗೆದುಕೊಂಡರು. ನಿಲ್ಲುವುದು ಕೂಡ ಕಷ್ಟವಾಗಿದೆ ಎಂಬಂತೆ ಅವರ ತಲೆ ತಗ್ಗಿಸಿತು. ನಾನು ಕೂಗಿದೆ, ಸುಮ್ಮನೆ ಏಕೆ ಇದ್ದೀಯಾ ಅಮ್ಮ? ಏಕೆ ಉತ್ತರ ಕೊಡುತ್ತಿಲ್ಲ? ಎಲ್ಲವೂ ಸತ್ಯವೇ? ಆದರೆ ಅಮ್ಮ ಇನ್ನೂ ಮೌನವಾಗಿದ್ದರು. ನಾನು ಕೋಪದಿಂದ ಬಳೆಗಳನ್ನು ಅವರ ಕಾಲುಗಳ ಬಳಿ ಎಸೆದು, ನನಗೆ ಇದು ಬೇಡ, ನಿಮ್ಮ ಹಣ ಬೇಡ, ನಿಮ್ಮ ಮೌನವೇ ಎಲ್ಲವೂ ಸತ್ಯ ಎಂದು ಸಾಬೀತುಪಡಿಸುತ್ತಿದೆ ಎಂದೆ. ಅಮ್ಮ ನಿಧಾನವಾಗಿ, ಪಾಯಲ್, ನಿನಗೆ ಅರ್ಥವಾಗುವುದಿಲ್ಲ ಎಂದರು. ನಾನು ಕಿರುಚಿದೆ. ನಿಮಗೆ ಇದೆಲ್ಲವನ್ನ ಮಾಡಬೇಕಿತ್ತು ಎಂದಾದರೆ ಚಿಕ್ಕಂದಿನಲ್ಲಿಯೇ ನನ್ನನ್ನು ಕೊಂದು ಬಿಡಬೇಕಿತ್ತು, ಕತ್ತು ಹಿಸುಕಬೇಕಿತ್ತು. ಕನಿಷ್ಠ ಇವತ್ತು ಪ್ರತಿದಿನ ಈ ತಮಾಷೆಯನ್ನ ನೋಡಬೇಕಾಗುತ್ತಿರಲಿಲ್ಲ. ಅಮ್ಮ ನನ್ನ ಕಡೆ ನೋಡಿದರು. ಕಣ್ಣುಗಳಲ್ಲಿ ಏನೋ ಹೇಳುವ ಮನವಿಯಿತ್ತು. ಆದರೆ ಅವರು ಏನೂ ಮಾತಾಡಲಿಲ್ಲ. ನಾನು ಹಠ ಮಾಡಿದೆ, ಮಾತನಾಡಿ. ನಾನು ಸುಳ್ಳು ಕೇಳುತ್ತಿದ್ದೇನೆಯೇ? ಚಿಕ್ಕಮ್ಮ ಸುಳ್ಳು ಹೇಳುತ್ತಿದ್ದಾಳೆಯೇ? ಆ ಮಹಿಳೆ ಸುಳ್ಳು ಹೇಳುತ್ತಿದ್ದಾಳೆಯೇ? ಅಮ್ಮನ ತುಟಿಗಳು ಅಲ್ಲಾಡಿದವು. ಆದರೆ ಧ್ವನಿ ಹೊರ ಬರಲಿಲ್ಲ. ಬಹುಶಃ ಅವರ ಬಳಿ ಉತ್ತರ ಇರಲಿಲ್ಲ, ಅಥವಾ ಅವರು ಕೊಡಲು ಬಯಸುತ್ತಿರಲಿಲ್ಲ. ನನ್ನ ಕೋಪ ಹೆಚ್ಚಾಯಿತು. ನಿಮ್ಮಂಥ ಹೆಂಗಸನ್ನ ಅಮ್ಮ ಎಂದು ಕರೆಯುವುದು ಕೂಡ ನಾಚಿಕೆಗೇಡಿನ ಸಂಗತಿ. ಅಮ್ಮನ ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಸುರಿಯಿತು. ಆದರೆ ಅವರು ಏನು ಹೇಳಲಿಲ್ಲ. ಅವರು ಸುಮ್ಮನೆ ಕೋಣೆಗೆ ಹೋಗಿ ಬಾಗಿಲು ಹಾಕಿಕೊಂಡರು. ರಾತ್ರಿ ಇಡೀ ಅವರು ಹೊರಗೆ ಬರಲಿಲ್ಲ ಮತ್ತು ನಾನು ಕೂಡ ಮೌನವಾಗಿ ಕುಳಿತುಕೊಂಡೆ. ಪ್ರತಿ ಕ್ಷಣವೂ ನನ್ನೊಳಗೆ ಏನೋ ಉರಿಯುತ್ತಿತ್ತು. ಹಲವು ಬಾರಿ ಒಳಗೆ ಹೋಗಿ ಕ್ಷಮೆ ಕೇಳಬೇಕು ಅನಿಸಿತು. ಬಹುಶಃ ನಾನು ಎಲ್ಲೆ ಮೀರಿ ಮಾತನಾಡಿದ್ದೆ. ಆದರೆ ಮತ್ತೆ ಅದೇ ಚಿಕ್ಕಮ್ಮನ ಮಾತುಗಳು, ಆ ಮಹಿಳೆಯ ಧ್ವನಿ ಮತ್ತು ಪ್ರತಿದಿನದ ಪರಿಸ್ಥಿತಿ ನನ್ನನ್ನು ತಡೆಯುತ್ತಿದ್ದವು. ಬೆಳಿಗ್ಗೆ ನನ್ನ ಕಣ್ಣು ತೆರೆದಾಗ ಅಮ್ಮ ಬಾಗಿಲು ತೆರೆದು ನಿಧಾನವಾಗಿ ಹೊರಗೆ ಹೋಗುತ್ತಿರುವುದನ್ನು ನೋಡಿದೆ. ನಾನು ಅವರನ್ನು ಕರೆಯಲಿಲ್ಲ. ಕೇವಲ ಅವರ ಹೆಜ್ಜೆಗಳ ಸದ್ದನ್ನು ಕೇಳುತ್ತಾ ಕುಳಿತೆ. ಆ ದಿನ ನಾನು ಶಾಲೆಗೆ ಹೋಗಲಿಲ್ಲ. ಇಡೀ ದಿನ ಕೋಣೆಯಲ್ಲಿ ಕುಳಿತು ಯೋಚಿಸುತ್ತಿದ್ದೆ. ಮನಸ್ಸು ವಿಚಿತ್ರ ಗೊಂದಲದಲ್ಲಿತ್ತು. ಮಧ್ಯಾಹ್ನ ಅಂಗಳಕ್ಕೆ ಹೋದಾಗ ಬಾಗಿಲ ಬಳಿ ಅಮ್ಮನ ಚಪ್ಪಲಿಗಳು ಇರುವುದನ್ನು ನೋಡಿದೆ ಮತ್ತು ಅವರ ಕೋಣೆಯಲ್ಲಿ ಭಗವದ್ಗೀತೆ ತೆರೆದಿತ್ತು. ಹೋಗುವ ಮೊದಲು ಅವರು ಸ್ವಲ್ಪ ಹೊತ್ತು ಅದರೊಂದಿಗೆ ಕುಳಿತಿರುತ್ತಾರೆ ಎಂಬಂತೆ ನಾನು ಅವರ ಹಾಸಿಗೆ ಮೇಲೆ ಕೈ ಆಡಿಸಿದೆ. ಅದು ಇನ್ನೂ ಸ್ವಲ್ಪ ಬೆಚ್ಚಗಿತ್ತು. ನಾನು ಕುಳಿತುಕೊಂಡು ಅಮ್ಮ ನನಗಾಗಿ ಎಷ್ಟು ಮಾಡಿದ್ದಾರೆ ಎಂದು ನೆನಪಿಸಿಕೊಳ್ಳಲು ಶುರು ಮಾಡಿದೆ. ನನ್ನ ಶಾಲಾ ಶುಲ್ಕ, ಹೊಸ ಬಟ್ಟೆಗಳು, ನನಗಾಗಿ ಹಗಲು ರಾತ್ರಿ ಶ್ರಮ. ನಂತರ ನನ್ನ ಮನಸ್ಸಿನಲ್ಲಿ ಅದೇ ಕ್ಷಣ ಬಂತು. ಅವರು ನಾನು ನಿನಗಾಗಿ ಏನನ್ನಾದರೂ ಮಾಡಬಲ್ಲೆ ಎಂದು ಹೇಳಿದ್ದರು. ಹಾಗಾದರೆ ನಿಜವಾಗಿಯೂ ಅವರು ನನಗಾಗಿ ಏನನ್ನು ಮಾಡುತ್ತಿದ್ದಾರೆ? ಸಂಜೆ ಅವರು ಹಿಂತಿರುಗಿದಾಗ ನಾನು ಬಾಗಿಲ ಮೇಲೆ ನಿಂತಿದ್ದೆ. ಅವರು ನನ್ನನ್ನು ನೋಡಿದರು. ಅವರ ಕಣ್ಣುಗಳಲ್ಲಿ ಆಯಾಸ ಇತ್ತು ಮತ್ತು ಪ್ರಶ್ನೆಯೂ ಇತ್ತು. ಅವರು ಏನಾದರೂ ತಿಂದಿದೆಯಾ ಎಂದು ಕೇಳಿದರು. ನಾನು ತಲೆಯನ್ನು ಅಲ್ಲಾಡಿಸಿದೆ. ಮತ್ತೆ ಅವರು ಏನಾದರೂ ತಿನ್ನು, ಹಸಿದಿರುವುದರಿಂದ ಕೇವಲ ಹೊಟ್ಟೆ ಖಾಲಿಯಾಗುತ್ತದೆ, ಮನಸ್ಸು ತುಂಬುವುದಿಲ್ಲ ಎಂದರು. ನಾನು ಸುಮ್ಮನೆ ಇದ್ದೆ. ಅವರ ಮುಖದಲ್ಲಿ ಅದೇ ಹಳೆಯ ವಾತ್ಸಲ್ಯವಿತ್ತು. ಆದರೆ ಈಗ ನಾನು ಆ ವಾತ್ಸಲ್ಯದ ಹಿಂದಿನ ಸತ್ಯವನ್ನ ತಿಳಿದುಕೊಳ್ಳಬೇಕು ಎಂದು ಬಯಸಿದ್ದೆ. ಇಂದಲ್ಲ ನಾಳೆ ನನಗೆ ಉತ್ತರ ಬೇಕಿತ್ತು. ಅಮ್ಮ ನನ್ನ ತಲೆಯ ಮೇಲೆ ಕೈಯಿಟ್ಟು, ನೀನು ನನ್ನ ಮಗಳು ಪಾಯಲ್, ನಾನು ಎಂದಿಗೂ ನಿನಗೆ ದುಃಖ ನೀಡುವುದಿಲ್ಲ, ಆದರೆ ಇದನ್ನ ನೆನಪಿಡು ಎಂದರು. ನಾನು ಏನನ್ನೂ ಹೇಳಲಿಲ್ಲ. ಆದರೆ ನಾನು ಅವರಿಗೆ ಸತ್ತಿದ್ದರೆ ಉತ್ತಮವಿತ್ತು ಎಂದು ಹೇಳಿದ ಕ್ಷಣ ನನ್ನ ಮನಸ್ಸಿನಲ್ಲಿ ಅಂಟಿಕೊಂಡಿತ್ತು. ಆ ಶಬ್ದಗಳು ಈಗ ನನ್ನ ಹೃದಯದ ಮೇಲೆ ಭಾರವಾದ ಹೊರೆಯನ್ನು ಹೇರಿದ್ದವು. ಕೋಣೆಗೆ ಹೋಗಿ ಕನ್ನಡಿಯಲ್ಲಿ ನೋಡಿದೆ. ನನಗೆ ನನ್ನನ್ನೇ ನೋಡಲು ಆಗಲಿಲ್ಲ. ಸತ್ಯವನ್ನ ನಾನೇ ಹುಡುಕುವ ಸಮಯ ಬಂದಿದೆ ಎಂದು ನನಗೆ ತಿಳಿಯಿತು. ಮೌನವು ಪಾಪವಾಗಿದ್ದರೆ ನಾನೇ ಸಾಕ್ಷಿಯಾಗಲು ಬಯಸುತ್ತೇನೆ ಮತ್ತು ಅಮ್ಮ ನಿರಪರಾಧಿಯಾಗಿದ್ದರೆ ಅವರ ನಿರಪರಾಧದ ಪುರಾವೆಯು ನಾನೇ ಆಗುತ್ತೇನೆ. ಆ ರಾತ್ರಿ ನಂತರ ನನ್ನೊಳಗೆ ಏನೋ ಬದಲಾಗಿತ್ತು. ಸಂಶಯದ ಬೆಂಕಿಯಲ್ಲಿ ಸುಡುವುದಕ್ಕಿಂತ ಸತ್ಯವನ್ನ ಎದುರಿಸುವುದು ಉತ್ತಮ ಎಂದು ನನಗೆ ಅರ್ಥವಾಯಿತು. ಈಗ ನಾನು ನನ್ನ ಕಣ್ಣುಗಳಿಂದಲೇ ನೋಡಲು ಬಯಸಿದ್ದೆ. ಅಮ್ಮ ಎಲ್ಲಿಗೆ ಹೋಗುತ್ತಾರೆ, ಯಾರನ್ನ ಭೇಟಿಯಾಗುತ್ತಾರೆ ಮತ್ತು ಜನರ ಮಾತುಗಳು ಎಷ್ಟು ನಿಜ ಎಂದು. ಮರುದಿನ ಬೆಳಗ್ಗೆ ಅಮ್ಮ ಬೇಗನೆ ಉಪಹಾರ ಮಾಡಿದರು ಮತ್ತು ನನ್ನನ್ನು ಕರೆದರು. ಪಾಯಲ್, ರೊಟ್ಟಿ ಬಿಸಿ ಮಾಡಿಕೊ, ನಾನು ಸ್ವಲ್ಪ ಕೆಲಸಕ್ಕೆ ಹೋಗುತ್ತಿದ್ದೇನೆ. ನಾನು ಸಹಜ ಮುಖದೊಂದಿಗೆ ತಲೆ ಅಲ್ಲಾಡಿಸಿದೆ. ಸರಿ. ಬಾಗಿಲು ಮುಚ್ಚಿದ ತಕ್ಷಣ ನಾನು ಕೂಡ ಸದ್ದಿಲ್ಲದೆ ದುಪ್ಪಟ ತೆಗೆದುಕೊಂಡು ಶೂ ಧರಿಸಿ ಮತ್ತು ಹೊರಗೆ ಹೋದೆ. ಅಮ್ಮ ಬೀದಿಯಲ್ಲಿ ಮುಂದೆ ಹೋಗಿದ್ದರು, ಆದರೆ ಅವರ ಹೆಜ್ಜೆಗಳ ವೇಗ ನನಗೆ ತಿಳಿದಿತ್ತು. ನಾನು ಸ್ವಲ್ಪ ದೂರದಲ್ಲಿ ನಿಂತು ಅವರನ್ನ ಹಿಂಬಾಲಿಸಲು ಶುರು ಮಾಡಿದೆ. ಅವರು ಬಡಾವಣೆಯ ಕೊನೆಯ ಭಾಗದಿಂದ ಹೊರಬಂದು ಮುಖ್ಯ ರಸ್ತೆಗೆ ಬಂದರು. ಅವರಿಗೆ ಅನುಮಾನ ಬರಬಾರದೆಂದು ನಾನು ನನ್ನನ್ನ ಅಂಗಡಿಗಳು ಮತ್ತು ತಿರುವುಗಳ ಹಿಂದೆ ಹಲವು ಬಾರಿ ಮರೆ ಮಾಚಿಕೊಂಡಿದ್ದೆ.
ನಂತರ ಅಮ್ಮ ಒಂದು ರಿಕ್ಷಾ ಏರಿದರು ಮತ್ತು ನಾನು ಕೂಡ ತಕ್ಷಣ ಇನ್ನೊಂದು ರಿಕ್ಷಾ ತೆಗೆದುಕೊಂಡು ಅವರನ್ನು ಹಿಂಬಾಲಿಸಿದೆ. ಸ್ವಲ್ಪ ಸಮಯದಲ್ಲೇ ನಾವು ನಗರದ ಹಳೆಯ ಪ್ರದೇಶವನ್ನು ತಲುಪಿದೆವು. ಅಲ್ಲಿ ಬೀದಿಗಳು ಕಿರಿದಾಗಿದ್ದವು, ಮನೆಗಳು ಹಾಳು ಬಿದ್ದ ಸ್ಥಿತಿಯಲ್ಲಿದ್ದವು. ಆದರೆ ಕೆಲವು ಕಟ್ಟಡಗಳ ಮೇಲೆ ಹೊಳೆಯುವ ಬೋರ್ಡ್ಗಳು ಮತ್ತು ಬಣ್ಣ ಬಣ್ಣದ ದೀಪಗಳು ಇದು ಸಾಮಾನ್ಯ ಪ್ರದೇಶವಲ್ಲ ಎಂದು ಸ್ಪಷ್ಟವಾಗಿ ಹೇಳುತ್ತಿದ್ದವು. ಅಮ್ಮ ಒಂದು ಬೀದಿಯಲ್ಲಿ ಇಳಿದರು. ನಾನು ಕೂಡ ಹಣ ಕೊಟ್ಟು ಬೇಗ ಬೇಗ ಅವರ ಹಿಂದೆ ನಡೆಯಲು ಶುರು ಮಾಡಿದೆ. ಅವರು ಒಂದು ದೊಡ್ಡ ಬಾಗಿಲ ಬಳಿ ನಿಂತರು. ಅಲ್ಲಿ ಮರದ ಹಳೆಯ ಬೋರ್ಡ್ ಇತ್ತು. ನಾನು ನನ್ನನ್ನು ಕಂಬದ ಹಿಂದೆ ಮರೆ ಮಾಡಿಕೊಂಡೆ. ಅಮ್ಮ ಸೀರೆ ಸೆರಗು ಸರಿಪಡಿಸಿದರು, ಕೂದಲನ್ನು ಸರಿ ಮಾಡಿಕೊಂಡರು ಮತ್ತು ಬಾಗಿಲ ಮೇಲೆ ಮೆಲ್ಲಗೆ ಬಡಿದರು. ಕೆಲವೇ ಕ್ಷಣಗಳಲ್ಲಿ ಬಾಗಿಲು ತೆರೆಯಿತು ಮತ್ತು ಅಮ್ಮ ಒಳಗೆ ಹೋದರು. ಅವರು ನನ್ನ ಕಣ್ಣುಗಳಿಂದ ಮರೆಯಾದಾಗ ನನ್ನ ಕಾಲ ಕೆಳಗಿನ ನೆಲ ಕುಸಿಯಿತು. ನಾನು ನಿಧಾನವಾಗಿ ಬಾಗಿಲಿನ ಬಳಿ ಹೋದೆ. ಎದುರಿಗೆ ಇದ್ದ ತಗಡಿನ ಫಲಕದ ಮೇಲೆ ಚಿನ್ನದ ಅಕ್ಷರಗಳಲ್ಲಿ ಬರೆದಿತ್ತು, ಕೇವಲ ಶ್ರೀಮಂತ ಜನರಿಗಾಗಿ, ವಿಶೇಷ ಮಹಿಳೆಯರು ಲಭ್ಯ ಎಂದು. ಇದನ್ನು ಓದುತ್ತಿದ್ದಂತೆಯೇ ನನ್ನ ಕಣ್ಣುಗಳ ಮುಂದೆ ಕತ್ತಲೆ ಆವರಿಸಿತು. ಹೃದಯ ಎಷ್ಟು ಜೋರಾಗಿ ಬಡಿಯಲು ಶುರು ಮಾಡಿತು ಎಂದರೆ ರಕ್ತ ವೇಗವಾಗಿ ಓಡುತ್ತಿದೆ ಎನಿಸಿತು. ನಾನು ಒಂದು ಹೆಜ್ಜೆ ಹಿಂದೆ ಸರಿದು ಗೋಡೆಗಳಿಗೆ ಒರಗಿದೆ. ಆಗ ಒಳಗೆ ಸಣ್ಣ ಶಬ್ದ ಕೇಳಲು ಶುರುವಾದವು. ಯಾವುದೋ ಕಾರ್ಯಕ್ರಮದ ಸಿದ್ಧತೆ ನಡೆಯುತ್ತಿರುವಂತೆ ನಗುವಿನ ಪ್ರತಿಧ್ವನಿ, ಗೆಜ್ಜೆಗಳ ಜಳಕಾರ ಮತ್ತು ಮಧ್ಯ ಮಧ್ಯ ಪುರುಷರ ನಗು. ನಾನು ಯಾವಾಗಲೂ ಯಾವುದನ್ನ ಕೊಳಕು, ಕೆಟ್ಟ ಹೆಸರು ಮತ್ತು ನಾಚಿಕೆಗೇಡು ಎಂದು ಭಾವಿಸಿದೆನೋ ಅದೆಲ್ಲವೂ ಇಲ್ಲಿತ್ತು. ಸ್ವಲ್ಪ ಸಮಯದ ನಂತರ ದುಬಾರಿ ಬಟ್ಟೆಗಳನ್ನು ಧರಿಸಿದ ಒಬ್ಬ ಯುವಕ ಬಾಗಿಲಿಂದ ಒಳಗೆ ಹೋದ. ಹಿಂದಿನಿಂದ ಒಬ್ಬ ಮಹಿಳೆ ಅವನನ್ನು ಸ್ವಾಗತಿಸಿದಳು ಮತ್ತು ಬಾಗಿಲು ಮತ್ತೆ ಮುಚ್ಚಿತು. ನಾನು ಗೋಡೆಯ ನೆರಳಿನಲ್ಲಿ ಅಡಗಿ ಎಲ್ಲವನ್ನ ನೋಡುತ್ತಿದ್ದೆ. ಒಳಗೆ ಅಮ್ಮ ಇದ್ದರು ಮತ್ತು ಆ ಸ್ಥಳ, ಆ ಫಲಕ ಮತ್ತು ಅಲ್ಲಿನ ವಾತಾವರಣ ಎಲ್ಲವೂ ಚಿಕ್ಕಮ್ಮನ ಮಾತುಗಳನ್ನು ಸತ್ಯ ಎಂದು ಸಾಬೀತುಪಡಿಸುತ್ತಿದ್ದವು. ಆದರೂ ನನ್ನ ಮನಸ್ಸಿನಲ್ಲಿ ಒಂದು ನೋವು ಉಳಿದಿತ್ತು. ನಿಜವಾಗಿಯೂ ಅಮ್ಮ ನಾನು ಅನುಮಾನಿಸಿದ ಎಲ್ಲವನ್ನ ಮಾಡುತ್ತಿದ್ದಾಳೆಯೇ, ಅಥವಾ ಇದರ ಹಿಂದೆ ನಾನು ತಿಳಿಯದ ಬೇರೆ ಯಾವುದೇ ಸತ್ಯ ಅಡಗಿತ್ತೆ? ಅಷ್ಟರಲ್ಲಿ ಒಂದು ಆಟೋ ರಿಕ್ಷಾ ಬಂದು ನಿಂತಿತು. ಅದರಿಂದ ಇಬ್ಬರು ಪುರುಷರು ಇಳಿದರು. ಒಬ್ಬ ಸಿಗರೆಟ್ ಹಚ್ಚಿದ, ಮತ್ತೆ ಇನ್ನೊಬ್ಬ ಒಳಗೆ ನೋಡುತ್ತಾ, ಇಂದು ಹೊಸ ಮಾಲು ಸರಕು ಬಂದಿದೆ ಅಂತ ಕೇಳಿದ. ನಂದುಬಾಯಿ ಅದರ ಬಗ್ಗೆ ಮಾತನಾಡುತ್ತಿದ್ದಳು. ತುಂಬಾನೇ ವಿಶೇಷ ವಸ್ತು ಎಂದನು. ಇನ್ನೊಬ್ಬ ಯಾರು ಎಂದನು. ಹಿಂದೆ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿದ್ದಳಲ್ಲ ಅವಳೇ. ಮೊದಲೆಯವನು ಹೌದು ಅವಳೇ ಅಂತಾರೆ. ಈಗ ತುಂಬಾನೇ ವಿಶೇಷವಾಗಿ ಬಿಟ್ಟಿದ್ದಾಳಂತೆ. ಇದನ್ನು ಕೇಳಿ ನನ್ನ ಉಸಿರು ನಿಂತಿತು. ಅವರ ಮಾತುಗಳು ನನ್ನ ಅಮ್ಮನ ಬಗ್ಗೆ ಇದ್ದವು. ಈಗ ಕೇವಲ ಬಡಾವಣೆಯ ಜನರಷ್ಟೇ ಅಲ್ಲ, ಇಲ್ಲಿಗೆ ಬರುವವರು ಕೂಡ ಅವರ ಬಗ್ಗೆ ಅದೇ ಮಾತುಗಳನ್ನು ಆಡುತ್ತಿದ್ದರು. ನಾನು ತಕ್ಷಣ ಅಲ್ಲಿಂದ ಸರಿದು ಒಂದು ಮೂಲೆಯಲ್ಲಿ ಹೋಗಿ ಕುಳಿತುಕೊಂಡೆ. ನನ್ನ ಕೈಗಳು ನಡುಗುತ್ತಿದ್ದವು. ಮನಸ್ಸಿನಲ್ಲಿ ಏನೂ ಸ್ಪಷ್ಟವಾಗಿರಲಿಲ್ಲ. ಪದೇ ಪದೇ ಅದೇ ಫಲಕ ಮತ್ತು ಅಮ್ಮ ಒಳಗೆ ಹೋಗಿದ್ದು ಕಣ್ಣುಗಳ ಮುಂದೆ ಬರುತ್ತಿತ್ತು. ಅಮ್ಮ ಹಿಂತಿರುಗಿದರು, ಆದರೆ ನನ್ನ ಮನಸ್ಸು ಇನ್ನೂ ಚಡಪಡಿಸುತ್ತಿತ್ತು. ಆ ರಾತ್ರಿ ನಿದ್ದೆ ನನ್ನ ಕಣ್ಣುಗಳಿಂದ ದೂರವಿತ್ತು. ಆ ಫಲಕ ಇನ್ನೂ ನನ್ನ ಕಣ್ಣುಗಳಲ್ಲಿ ಕೆತ್ತಿದಂತಿತ್ತು. ಈಗ ಸುಮ್ಮನೆ ಇರಲು ಯಾವುದೇ ನೆಪ ಉಳಿದಿರಲಿಲ್ಲ. ನಾನು ಸತ್ಯವನ್ನ ನೋಡಿದ್ದೆ ಮತ್ತು ಈಗ ಕೇವಲ ಅದನ್ನು ಎದುರಿಸುವುದು ಮಾತ್ರ ಉಳಿದಿತ್ತು. ಮರುದಿನ ನನ್ನ ಮನಸ್ಸಿನಲ್ಲಿ ತಳಮಳವಿತ್ತು. ನಿನ್ನೆ ನೋಡಿದ ದೃಶ್ಯ ನನ್ನ ಧೈರ್ಯದ ಎಲ್ಲೆಯನ್ನ ಮುರಿದಿತ್ತು. ಆದರೂ ಹೃದಯದ ಒಂದು ಮೂಲೆಯಲ್ಲಿ ಬಹುಶಃ ಒಳಗೆ ಬೇರೆ ಏನಾದರೂ ಇರಬಹುದು. ಬಹುಶಃ ಅಮ್ಮ ಯಾವುದೇ ಅನಿವಾರ್ಯತೆಗಳಲ್ಲಿ ಅಲ್ಲಿಗೆ ಹೋಗಿರಬಹುದು. ಬಹುಶಃ ಯಾವುದಾದರೂ ಕಾರಣ ಇರಬಹುದು ಎಂದು ಹೇಳುತ್ತಿತ್ತು. ಆದರೆ ಈಗ ನನಗೆ ಈ ಬಹುಶಃಗಳಿಂದ ಯಾವುದೇ ಸಮಾಧಾನ ಸಿಗ್ತಿರಲಿಲ್ಲ. ನಾನು ಮತ್ತೊಮ್ಮೆ ನೋಡುತ್ತೇನೆ ಮತ್ತು ಈ ಬಾರಿ ಎಲ್ಲವನ್ನ ಸ್ಪಷ್ಟಪಡಿಸುತ್ತೇನೆ ಎಂದು ನಿರ್ಧರಿಸಿದೆ. ಆ ದಿನವೂ ಅಮ್ಮ ಬೆಳಿಗ್ಗೆ ಬೇಗನೆ ಸೀರೆ ಉಟ್ಟು, ಬಳೆಗಳನ್ನು ಹಾಕಿ, ಲಘು ಸುಗಂಧ ಮತ್ತು ಕೂದಲಿನಲ್ಲಿ ಗಜ್ರವನ್ನು ಧರಿಸಿ ತಯಾರಾದರು. ನಾನು ಕೆಲಸಕ್ಕೆ ಹೋಗುತ್ತಿದ್ದೇನೆ, ತಡವಾಗಬಹುದು, ನಿನ್ನ ಊಟವನ್ನು ನೀನೇ ಮಾಡಿಕೋ ಎಂದರು. ನಾನು ನಿಧಾನವಾಗಿ ಸರಿ ಅಮ್ಮ ಎಂದು ಉತ್ತರಿಸಿದೆ. ನಾನು ಮೌನವಾಗಿ ಉತ್ತರ ಕೊಟ್ಟೆ ಮತ್ತು ಅವರು ಹೊರಗೆ ಹೋಗುತ್ತಿದ್ದಂತೆಯೇ ತಕ್ಷಣ ದುಪ್ಪಟ್ಟ ತೆಗೆದುಕೊಂಡು ಹಿಂದೆಯೇ ಹೊರಟೆ. ನಿನ್ನೆ ನೋಡಿದ ಅದೇ ದಾರಿ ಹಿಡಿದೆ. ಹಳೆ ಬಡಾವಣೆ, ಅದೇ ಬೀದಿ, ಅದೇ ದೊಡ್ಡ ಬಾಗಿಲು. ಇಂದು ಕೂಡ ರಿಕ್ಷಾ ಅಲ್ಲೇ ಬಂದು ನಿಂತಿತ್ತು. ನಾನು ಅಂಗಡಿಯ ಹಿಂದೆ ಅಡಗಿ ಕುಳಿತುಕೊಂಡು ಸುಮ್ಮನೆ ದೃಶ್ಯವನ್ನು ನೋಡುತ್ತಿದ್ದೆ. ಸ್ವಲ್ಪ ಸಮಯದ ನಂತರ ಬಾಗಿಲು ತೆರೆಯಿತು ಮತ್ತು ಅಮ್ಮ ಒಳಗೆ ಹೋದರು. ನಾನು ಗೋಡೆಯ ನೆರಳಿನಲ್ಲಿ ಅಡಗಿ ಕುಳಿತಿದ್ದೆ. ಸಮಯ ನಿಧಾನವಾಗಿ ಕಳೆಯಿತು ಮತ್ತು ಸಂಜೆಯ ಬೆಳಕು ಮುಸುಕಾಗಲು ಶುರುವಾಯಿತು. ಸ್ವಲ್ಪ ಸಮಯದ ನಂತರ ಬಾಗಿಲು ಮತ್ತೆ ತೆರೆಯಿತು. ಈ ಬಾರಿ ಅಮ್ಮ ಹೊರಗೆ ಬಂದರು. ಅವರೊಂದಿಗೆ ಇಬ್ಬರು ಶ್ರೀಮಂತವಾಗಿ ಕಾಣುವ ಪುರುಷರಿದ್ದರು. ಅವರ ಬಟ್ಟೆ, ಗಡಿಯಾರ, ಕನ್ನಡಕ ಮತ್ತು ನಡವಳಿಕೆಯಿಂದ ಅವರು ದೊಡ್ಡ ಮನೆಯ ಜನರೆಂದು ಸ್ಪಷ್ಟವಾಗಿ ತಿಳಿದು ಬರುತ್ತಿತ್ತು.
ಅಮ್ಮ ಅವರೊಂದಿಗೆ ಹಳೆಯ ಪರಿಚಯದಂತೆ ಮಾತನಾಡುತ್ತಿದ್ದರು. ಅವರಲ್ಲಿ ಒಬ್ಬರು ನಕ್ಕು ಏನು ಹೇಳಿದರು. ಅದಕ್ಕೆ ಅಮ್ಮ ಕೂಡ ನಕ್ಕು ಉತ್ತರ ಕೊಟ್ಟರು. ಅವರು ಉಳಿದ ಏರ್ಪಾಡುಗಳನ್ನು ನೀನೇ ನೋಡಿಕೊ, ಚಿಂತೆ ಮಾಡಬೇಡ, ಎಲ್ಲವೂ ಆಗುತ್ತದೆ. ನಿನಗೆ ಗೊತ್ತು, ನಾವು ನಿನ್ನನ್ನು ನಂಬುತ್ತೇವೆ ಮತ್ತು ನಂಬಿಕೆಯೇ ದೊಡ್ಡ ವಿಷಯ ಎಂದರು. ಅಮ್ಮ ಕೈಯಿಂದ ಏನೋ ಸನ್ನೆ ಕೂಡ ಮಾಡಿದರು. ನಾನು ಕಣ್ಣು ಮುಚ್ಚಿಕೊಂಡೆ. ನನ್ನ ಅಮ್ಮ ಆ ಇಬ್ಬರು ಪುರುಷರೊಂದಿಗೆ ಗೌರವದ ಬಗ್ಗೆ ಅಲ್ಲ, ಬೆಲೆಯ ಬಗ್ಗೆ ಮಾತನಾಡುವ ಜಾಗದಲ್ಲಿ ನಿಂತಿದ್ದರು. ಅವರ ಮುಖದಲ್ಲಿ ನಗು ಇತ್ತು ಮತ್ತು ಒಳಗಿನಿಂದ ಅವರು ಈ ಲೋಕದ ಒಂದು ಭಾಗವಾಗಿ ಬಿಟ್ಟಿದ್ದಾರೆ ಅನಿಸುತ್ತಿತ್ತು. ನಾನು ಇದ್ದಕ್ಕಿದ್ದಂತೆ ತಿರುಗಿ ವೇಗವಾಗಿ ಅಲ್ಲಿಂದ ಹಿಂತಿರುಗಿದೆ. ದಾರಿಯುದ್ದಕ್ಕೂ ನನ್ನ ಕಾಲುಗಳು ನಡುಗುತ್ತಿದ್ದವು. ನಾನು ಯೋಚಿಸುವ ಸ್ಥಿತಿಯಲ್ಲಿಯೂ ಇರಲಿಲ್ಲ. ಹೃದಯವು ಒಡೆದು ತುಂಡು ತುಂಡಾಗಿ ಆಯಿತು ಎನಿಸುತ್ತಿತ್ತು. ನಾನು ಕೇವಲ ಕಂಡಿದ್ದು ಕನಸಾಗಿರಲಿ ಅಥವಾ ಯಾವುದಾದರೂ ತಪ್ಪು ತಿಳುವಳಿಕೆಯಾಗಿರಲಿ ಎಂದು ಪ್ರಾರ್ಥಿಸುತ್ತಿದ್ದೆ. ಆದರೆ ಎಲ್ಲವೂ ತುಂಬ ಸ್ಪಷ್ಟವಾಗಿತ್ತು. ಅದನ್ನು ಸುಳ್ಳು ಎಂದು ಹೇಳಲು ಸಾಧ್ಯವಿರಲಿಲ್ಲ. ಮನೆ ತಲುಪಿ ಬಾಗಿಲು ಹಾಕಿ ನೇರವಾಗಿ ನನ್ನ ಕೋಣೆಗೆ ಹೋಗಿ ಮಲಗಿದೆ. ಅಮ್ಮನ ಧ್ವನಿಗಳು, ಆ ದೃಶ್ಯ ಮತ್ತು ಆ ಇಬ್ಬರು ಪುರುಷರು ಪದೇ ಪದೇ ಮನಸ್ಸಿನಲ್ಲಿ ಬರುತ್ತಿದ್ದರು. ರಾತ್ರಿ ಬಹಳ ಆಗಿತ್ತು. ಆಗ ಬಾಗಿಲು ತೆರೆಯಿತು ಮತ್ತು ಅಮ್ಮ ಹಿಂತಿರುಗಿದರು. ಅವರ ಹೆಜ್ಜೆಗಳು ಹಗುರವಾಗಿತ್ತು. ಯಾವುದೋ ದೊಡ್ಡ ಭಾರ ಇಳಿದಿರುವಂತೆ. ಅಡಿಗೆ ಮನೆಯಲ್ಲಿ ಪಾತ್ರೆಗಳ ಶಬ್ದ ಕೇಳಿಸಿತು. ನಂತರ ಅಮ್ಮನ ಧ್ವನಿ, ಪಾಯಲ್, ಊಟ ಮಾಡಿದೆಯಾ? ನಾನು ಯಾವುದೇ ಉತ್ತರ ಕೊಡಲಿಲ್ಲ. ಸ್ವಲ್ಪ ಸಮಯದ ನಂತರ ಅವರು ನನ್ನ ಬಾಗಿಲ ಬಳಿ ಬಂದರು. ಪಾಯಲ್, ಊಟ ಮಾಡಬೇಕಲ್ವಾ ಎಂದರು. ನಾನು ಮನಸ್ಸಿಲ್ಲ ಎಂದೆ. ಅವರು ಸುಮ್ಮನಾದರು. ಬಹುಶಃ ನನ್ನ ಮಾತಿನ ಶೈಲಿಯಲ್ಲಿ ಏನೋ ಇತ್ತು. ಅದನ್ನು ಅವರು ಅರ್ಥ ಮಾಡಿಕೊಂಡರು. ನಂತರ ಅವರು ನಿಧಾನವಾಗಿ ಮತ್ತೆ ಅಡಿಗೆ ಮನೆಗೆ ಹೋದರು. ನನ್ನ ಮನಸ್ಸಿನಲ್ಲಿ ಈಗ ಒಂದು ಸತ್ಯ ಹೊರಬಿದ್ದಿತು. ನನ್ನನ್ನು ಸಾಕಿದ, ಸಲಹಿದ ನನ್ನ ಅಮ್ಮನನ್ನು ಈ ಸ್ಥಿತಿಯಲ್ಲಿ ನೋಡಬೇಕಾದ ದಿನ ಬರುತ್ತದೆ ಎಂದು ನಾನು ಎಂದಿಗೂ ಯೋಚಿಸಿರಲಿಲ್ಲ. ಅದೇ ಅಮ್ಮ ಇಂದು ನನಗೆ ಇನ್ನೊಂದು ರೂಪದಲ್ಲಿ ಕಾಣುತ್ತಿದ್ದರು ಮತ್ತು ಆ ರೂಪವನ್ನು ಅರ್ಥ ಮಾಡಿಕೊಳ್ಳುವುದು ನನಗೆ ಅಸಾಧ್ಯವಾಗಿತ್ತು. ಮರುದಿನ ನಾನು ಶಾಲೆಗೆ ಹೋಗಿರಲಿಲ್ಲ. ಮನಸ್ಸು ಇರಲಿಲ್ಲ, ಧೈರ್ಯವೂ ಇರಲಿಲ್ಲ. ಅಂಗಳದಲ್ಲಿ ಬಿಸಿಲು ಹರಡಿತ್ತು ಮತ್ತು ನಾನು ತಣ್ಣನೆಯ ನೆಲದ ಮೇಲೆ ಕುಳಿತುಕೊಂಡೆ. ಪದೇ ಪದೇ ಅದೇ ದೃಶ್ಯವನ್ನು ಯೋಚಿಸುತ್ತಿದ್ದೆ. ಅಮ್ಮ ಆ ಕೋಟೆಯ ಮುಂದೆ ಇರುವುದು, ಆ ಇಬ್ಬರು ಶ್ರೀಮಂತ ಯುವಕರೊಂದಿಗೆ ನಿಂತು ಮಾತನಾಡುವುದು, ಇದೆಲ್ಲವೂ ನನ್ನ ನಂಬಿಕೆಯ ಮೇಲೆ ಬಿದ್ದ ಕೊನೆಯ ಪೆಟ್ಟಿನಂತಿತ್ತು. ಅಮ್ಮ ಅಡಿಗೆ ಮನೆಯಲ್ಲಿ ಸುಮ್ಮನೆ ಉಪಹಾರ ತಯಾರಿಸುತ್ತಿದ್ದರು. ಕೆಲವೊಮ್ಮೆ ಪಾತ್ರೆಗಳ ಶಬ್ದ ಕೇಳುತ್ತಿತ್ತು. ಆದರೆ ಇಡೀ ಮನೆಯಲ್ಲಿ ವಿಚಿತ್ರವಾದ ಮೌನ ಆವರಿಸಿತ್ತು. ನಾನು ಅವರ ಕಡೆ ನೋಡದೆಯೇ, ಇಂದು ನಾನು ನಿಮ್ಮ ಸಂಪಾದನೆಯ ಯಾವುದೇ ವಸ್ತುವನ್ನು ತಿನ್ನುವುದಿಲ್ಲ ಎಂದೆ. ಅಮ್ಮ ಕೆಲವು ಕ್ಷಣಗಳವರೆಗೆ ನಿಂತರು. ನಂತರ ನಿಧಾನವಾಗಿ, ಪಾಯಲ್, ಸ್ವಲ್ಪವಾದರೂ ತಿನ್ನು, ಹಸಿದಿರಬೇಡ ಎಂದರು. ನಾನು ಕೋಪದಿಂದ, ನಿಮ್ಮ ಹಣದಿಂದ ಖರೀದಿಸಿದ ಯಾವುದೇ ವಸ್ತು ನನಗೆ ಬೇಡ. ಊಟ ಬೇಡ, ಬಟ್ಟೆ ಬೇಡ, ಮತ್ತು ನೀವು ಎಲ್ಲಿಂದ ತರುತ್ತೀರೋ ಗೊತ್ತಿಲ್ಲದ ಆ ಶಾಲಾ ಶುಲ್ಕವೂ ಬೇಡ ಎಂದೆ. ಅಮ್ಮ ಸುಮ್ಮನೆ ನಿಂತಿದ್ದರು. ಮತ್ತೆ ಪಾತ್ರೆಗಳ ಶಬ್ದ ಶುರುವಾಯಿತು. ನಾನು ಕುರ್ಚಿಯನ್ನು ಹಿಂದೆ ಸರಿದು ಎದ್ದು ನಿಂತು, ನೀವು ಏನು ಮಾಡಬೇಕಿತ್ತು ಅದನ್ನು ಮಾಡಿದ್ದೀರಿ, ಈಗ ಇಷ್ಟು ಮಾತ್ರ ಮಾಡಿ, ನನ್ನ ಬಳಿಗೆ ಬರಬೇಡಿ ಎಂದೆ. ಅಮ್ಮ ನನ್ನ ಕಡೆ ತಿರುಗಿದರು. ಕಣ್ಣುಗಳಲ್ಲಿ ತೇವವಿತ್ತು, ಆದರೆ ತುಟಿಗಳು ಮೌನವಾಗಿದ್ದವು. ಅವರು, ನಾನು ನಿನ್ನ ಅಮ್ಮ ಪಾಯಲ್ ಎಂದರು. ನಾನು ತೀಕ್ಷ್ಣವಾಗಿ, ತಾಯಿ ಎಂದರೆ ತನ್ನ ಮಗುವಿಗೆ ಗೌರವ ನೀಡುವವಳು, ನಾಚಿಕೆಗೇಡು ನೀಡುವವಳಲ್ಲ. ನನಗೆ ಬೇರೆಯವರ ಕಾಲುಗಳ ಬಳಿ ಕುಳಿತುಕೊಳ್ಳುವ ಇಂತಹ ತಾಯಿ ಬೇಡ ಎಂದೆ. ಅವರು ಒಂದು ಹೆಜ್ಜೆ ಮುಂದೆ ಬಂದರು, ಆದರೆ ನಾನು ಹಿಂದೆ ಸರಿದೆ. ನಾನು ಸ್ಪಷ್ಟವಾಗಿ ಹೇಳಿದೆ, ಈಗ ನನಗೆ ನಿಮ್ಮಿಂದ ಏನೂ ಕೇಳಬೇಕಾಗಿಲ್ಲ. ನೀವು ನನ್ನ ಜೀವನವನ್ನು ಹಾಳು ಮಾಡಿದ್ದೀರಿ. ಅಮ್ಮನ ಕಣ್ಣುಗಳಲ್ಲಿ ನೀರು ಜಿನುಗಲು ಶುರುವಾಯಿತು. ಆದರೆ ಅವರು ಮುಖ ತಿರುಗಿಸಿದರು. ಬಹುಶಃ ಈಗ ಏನು ಹೇಳುವುದು ವ್ಯರ್ಥ ಎಂದು ಅರ್ಥ ಮಾಡಿಕೊಂಡಿದ್ದರು. ಮಧ್ಯಾಹ್ನ ನಾನು ನನ್ನ ಬಟ್ಟೆಗಳನ್ನು ಒಟ್ಟುಗೂಡಿಸಿ ಒಂದು ಚೀಲದಲ್ಲಿ ಇಟ್ಟು ಚಿಕ್ಕಮ್ಮನ ಕೋಣೆಯ ಹೊರಗೆ ಹೋಗಿ, ನಾನು ನಿಮ್ಮೊಂದಿಗೆ ಇರಲು ಬಯಸುತ್ತೇನೆ ಎಂದೆ. ನೀವು ನನಗೆ ಅನುಮತಿ ನೀಡಿದರೆ ಎಂದೆ. ಆಗ ಚಿಕ್ಕಮ್ಮ ಆಶ್ಚರ್ಯದಿಂದ ಕೇಳಿದರು, ಏಕೆ ಎಂದು ನಾನು ಉತ್ತರಿಸಿದೆ. ನನ್ನ ಮತ್ತು ಅಮ್ಮನ ನಡುವೆ ಈಗ ಯಾವುದೇ ಸಂಬಂಧ ಉಳಿದಿಲ್ಲ. ಚಿಕ್ಕಮ್ಮ ಒಳಗೆ ಹೋದರು. ನಂತರ ಹಿಂತಿರುಗಿ, ಸರಿ, ನನ್ನ ಕೋಣೆಯಲ್ಲಿ ಸ್ಥಳವಿದೆ, ಆದರೆ ನೆನಪಿಡು, ನಾನು ನಿನ್ನ ತಾಯಿಯಲ್ಲ ಎಂದರು. ನಾನು ತಲೆ ಅಲ್ಲಾಡಿಸಿ ಒಪ್ಪಿದೆ. ಸಂಜೆಯವರೆಗೂ ಅಮ್ಮ ಏನೂ ಕೇಳಲಿಲ್ಲ, ನನ್ನನ್ನು ತಡೆಯಲೂ ಇಲ್ಲ, ಹತ್ತಿರ ಬರಲಿಲ್ಲ. ಎಲ್ಲವನ್ನ ತಿಳಿದಿರುವಂತೆ ಒಂದು ನೋಟ ಬೀರಿ ನಂತರ ತಮ್ಮ ಕೋಣೆಗೆ ಹೋದರು. ಮರುದಿನ ಬೆಳಿಗ್ಗೆ ನಾನೇ ಶಾಲೆಯ ಸಮವಸ್ತ್ರ ತೊಳೆದು ಉಪಹಾರ ಮಾಡಿದೆ. ಮತ್ತೆ ಹಿಂದೆ ನೋಡದೆ ಮನೆಯಿಂದ ಹೊರಟೆ. ಚಿಕ್ಕಮ್ಮನೊಂದಿಗೆ ಇರುವುದು ಸುಲಭವಾಗಿರಲಿಲ್ಲ, ಆದರೆ ನನಗೆ ಬೇರೆ ದಾರಿಯೂ ಇರಲಿಲ್ಲ. ಬಡಾವಣೆಯವರು ಇನ್ನೂ ಮಾತನಾಡುತ್ತಿದ್ದರು, ಆದರೆ ನಾನು ಅವರನ್ನು ನಿರ್ಲಕ್ಷಿಸಲು ಕಲಿತಿದ್ದೆ.
ಅಮ್ಮ ದಿನವಿಡೀ ಮೌನವಾಗಿದ್ದರು. ಅವರ ಕಣ್ಣುಗಳಲ್ಲಿ ತೀವ್ರವಾದ ಆಯಾಸ ಕಾಣುತ್ತಿತ್ತು. ಆದರೆ ಅವರು ಈಗ ನನಗೆ ಅಪರಿಚಿತರಾಗಿದ್ದರು. ಯಾವಾಗಲಾದರೂ ಎದುರಿಗೆ ಬಂದರೆ, "ಅತ್ತು ಮಗಳೇ, ಸ್ವಲ್ಪ ಸಮಯ ಕೊಡು, ಎಲ್ಲವೂ ಅರ್ಥವಾಗುತ್ತದೆ" ಎನ್ನುತ್ತಿದ್ದರು. ಆದರೆ ನನಗೆ ಈಗ ಏನನ್ನೂ ಅರ್ಥ ಮಾಡಿಕೊಳ್ಳಬೇಕಾಗಿರಲಿಲ್ಲ. ನಾನು ನನ್ನ ತಾಯಿಯನ್ನ ಈಗಾಗಲೇ ಕಳೆದುಕೊಂಡಿದ್ದೇನೆ ಮತ್ತು ನಿಮ್ಮೊಂದಿಗೆ ನನಗೆ ಈಗ ಯಾವುದೇ ಸಂಬಂಧವಿಲ್ಲ ಎಂದೆ. ಒಂದು ರಾತ್ರಿ ನಾನು ತಡವಾಗಿ ಹಿಂದಿರುಗಿದಾಗ ಅಮ್ಮ ಊಟ ಮಾಡಿದ್ದೀಯಾ ಎಂದು ಕೇಳಿದರು. ನಾನು ವ್ಯಂಗ್ಯವಾದ ಧ್ವನಿಯಲ್ಲಿ, "ನಿಮ್ಮ ಸಂಪಾದನೆಯಿಂದ ನಾನು ತಿನ್ನುತ್ತೇನೆ ಎಂದು ನಿಮಗೆ ಅನಿಸುತ್ತದೆಯೇ" ಎಂದೆ. ಅಮ್ಮನ ಧ್ವನಿ ಭಾರವಾಯಿತು. "ಇದೆಲ್ಲವನ್ನ ನಾನು ನಿನ್ನ ಸಲುವಾಗಿಯೇ ಮಾಡುತ್ತಿದ್ದೇನೆ ಪಾಯಲ್" ಎಂದರು. ನಾನು ಕೋಪದಿಂದ, "ಇದನ್ನೆಲ್ಲ ನನ್ನ ಸಲುವಾಗಿ ಮಾಡುವುದಾಗಿದ್ದರೆ ನೀವು ಬಹಳ ಹಿಂದೆಯೇ ನನ್ನನ್ನು ಕೊಂದು ಬಿಡಬೇಕಿತ್ತು" ಎಂದೆ. ಅವರ ಕಣ್ಣುಗಳಿಂದ ಕಣ್ಣೀರು ಪಟಪಟನೆ ನೆಲದ ಮೇಲೆ ಬಿತ್ತು. ಅವರು ಏನು ಹೇಳಲು ಬಯಸಿದರು, ಆದರೆ ಸುಮ್ಮನಾದರು. ಮರುದಿನ ಚಿಕ್ಕಮ್ಮ ಚುಚ್ಚು ಮಾತು ಆಡಿದರು. "ಕೊನೆಗೂ ನಿನಗೆ ಬುದ್ಧಿ ಬಂತು. ನಿನ್ನ ಅಮ್ಮ ಕಾಣುವ ಹಾಗೆ ಇಲ್ಲ ಎಂದು ನಾವು ಎಷ್ಟು ದಿನಗಳಿಂದ ಹೇಳುತ್ತಿದ್ದೆವು." ನಾನು ಯಾವುದೇ ಉತ್ತರ ಕೊಡಲಿಲ್ಲ. ಈಗ ನನಗೆ ಯಾರ ಆಸರೆಯೂ ಬೇಕಾಗಿರಲಿಲ್ಲ, ಯಾರ ಸಮರ್ಥನೆಯೂ ಬೇಕಾಗಿರಲಿಲ್ಲ. ನಾನು ಅಮ್ಮನ ಎಲ್ಲ ಸಂಬಂಧವನ್ನು ಕಳೆದುಕೊಂಡಿದ್ದೆ. ಒಂದು ದಿನ ಅಮ್ಮ ಸದ್ದಿಲ್ಲದೆ ನನ್ನ ಸಮವಸ್ತ್ರವನ್ನು ತೊಳೆದು ಅಂಗಳದಲ್ಲಿ ಹಾಕಿದರು. ನಾನು ಆ ಬಟ್ಟೆಗಳನ್ನು ಮತ್ತೆ ಅವರ ಬಾಗಿಲ ಬಳಿ ಇಟ್ಟು ಒಂದು ಚೀಟಿಯಲ್ಲಿ, "ದಯವಿಟ್ಟು ನನ್ನ ಬಟ್ಟೆಗಳನ್ನು ಮುಟ್ಟಬೇಡಿ" ಎಂದು ಬರೆದು ಇಟ್ಟೆ. ಅಮ್ಮ ಆ ಚೀಟಿಯನ್ನು ಓದಿದರು. ಅದನ್ನು ಮಡಚಿ ಜೇಬಿಗೆ ಇಟ್ಟುಕೊಂಡು ಬಾಗಿಲು ಮುಚ್ಚಿಕೊಂಡರು. ಅದೇ ರಾತ್ರಿ ಜೋರಾಗಿ ಮಳೆ ಬಂದಿತು. ನನ್ನ ಕೋಣೆಯ ಚಾವಣಿ ಸೋರಲು ಶುರುವಾಯಿತು. ನಾನು ಎದ್ದಾಗ ಅಮ್ಮ ಚಾವಣಿಯ ಮೇಲೆ ನೆನೆಯುತ್ತಾ, ನಾನು ನೆನೆಯಬಾರದೆಂದು ಒಂದು ಚಾದರದಿಂದ ಸಣ್ಣ ರಂಧ್ರವನ್ನು ಮುಚ್ಚುತ್ತಿರುವುದನ್ನು ನೋಡಿದೆ. ನಾನು ಕಿಟಕಿಯಿಂದ ಸದ್ದಿಲ್ಲದೆ ಅವರನ್ನು ನೋಡುತ್ತಾ ಇದ್ದೆ. ಆದರೆ ಬಾಗಿಲು ತೆರೆಯಲಿಲ್ಲ. ನನ್ನ ಮನಸ್ಸಿನಲ್ಲಿ ಬಿರುಗಾಳಿ ಇತ್ತು, ಆದರೆ ಬಾಯಿ ಮೌನವಾಗಿತ್ತು. ಅಮ್ಮ ಏನು ಹೇಳಲು ಬಯಸಿದ್ದರು, ಆದರೆ ನನ್ನ ಕಠಿಣ ಮಾತುಗಳು ಈಗಾಗಲೇ ದೂರವನ್ನು ಸೃಷ್ಟಿಸಿದ್ದವು. ಈಗ ನಮ್ಮ ನಡುವೆ ಮೌನ ಮಾತ್ರ ಉಳಿದಿತ್ತು ಮತ್ತು ಅದೇ ಮೌನದಿಂದ ಅಮ್ಮ ಕಣ್ಣೀರು ಮತ್ತು ನನ್ನ ಮುರಿದ ಸಂಬಂಧ ಹರಿಯುತ್ತಿತ್ತು. ಅಮ್ಮನೊಂದಿಗಿನ ಸಂಬಂಧವನ್ನು ನಾನು ಕಡಿದುಕೊಂಡಿದ್ದೆ, ಆದರೆ ಅವರು ಇನ್ನೂ ಅದೇ ಮನೆಯಲ್ಲಿ ಇದ್ದರು. ಅವರು ಪ್ರತಿದಿನ ಬೆಳಗ್ಗೆ ಸದ್ದಿಲ್ಲದೆ ತಮ್ಮ ಕೋಣೆಯಿಂದ ಹೊರಡುತ್ತಿದ್ದರು ಮತ್ತು ಸಂಜೆ ಹಿಂದಿರುಗಿ ಮೌನದಿಂದ ಗೋಡೆಗಳೊಂದಿಗೆ ಮಾತನಾಡುತ್ತಿದ್ದರು. ನಾನು ಯಾವಾಗ ರಸ್ತೆಯಲ್ಲಿ ಅವರನ್ನು ನೋಡಿದರೂ ಕಣ್ಣು ತಪ್ಪಿಸುತ್ತಿದ್ದೆ. ಬಹುಶಃ ಅವರಿಗೆ ನನ್ನ ಮನಸ್ಸಿನಲ್ಲಿ ಅವರಿಗೆ ಜಾಗ ಉಳಿದಿಲ್ಲ ಎಂದು ಅರ್ಥವಾಗಿತ್ತು. ಒಂದು ದಿನ ಎಂದಿನಂತೆ ಅವರು ಬೆಳಿಗ್ಗೆ ಬೇಗನೆ ಹೋದರು, ಆದರೆ ರಾತ್ರಿಯಾದರೂ ಹಿಂತಿರುಗಲಿಲ್ಲ. ಮೊದಲು ನನಗೆ ಯಾವುದೇ ವ್ಯತ್ಯಾಸ ಅನ್ನಿಸಲಿಲ್ಲ. ಚಿಕ್ಕಮ್ಮ, "ಅಲೆಮಾರಿ ಜನರಿಗೆ ದಿನ ರಾತ್ರಿ ವ್ಯತ್ಯಾಸ ಏನು? ಬೇರೆ ಎಲ್ಲಿಗೋ ಹೋಗಿರಬಹುದು" ಎಂದರು. ನಾನು ಕೂಡ ತಲೆ ಅಲ್ಲಾಡಿಸಿದೆ. ಅವರ ಅನುಪಸ್ಥಿತಿ ನನಗೆ ಮುಖ್ಯವಾಗಿರಲಿಲ್ಲ, ವಿಚಿತ್ರವಾಗಿರಲಿಲ್ಲ. ಮರುದಿನವೂ ಕಳೆಯಿತು, ಆದರೆ ಅವರು ಹಿಂತಿರುಗಲಿಲ್ಲ. ಚಿಕ್ಕಮ್ಮ ಮತ್ತೆ 2 ದಿನಗಳಲ್ಲಿ ಬರಲಿಲ್ಲ ಅಂದರೆ ಪೊಲೀಸರಿಗೆ ವರದಿ ಮಾಡಬೇಕು ಎಂದರು. ನಾನು ತಣ್ಣನೆಯ ಉಸಿರು ಬಿಟ್ಟು, ಯಾರ ಜೀವನವೇ ಗೊತ್ತಿಲ್ಲವೋ ಅವರ ಕಾಣೆಯಾದ ಬಗ್ಗೆ ಏನು ತಿಳಿಯುತ್ತದೆ ಎಂದು ಉತ್ತರಿಸಿದೆ. 3ನೇ ದಿನ ಕಳೆಯಿತು. ಯಾವುದೇ ಫೋನ್ ಇಲ್ಲ, ಯಾವುದೇ ಸಂದೇಶವಿಲ್ಲ ಮತ್ತು ಬಡಾವಣೆಯ ಯಾವ ಮಹಿಳೆಯೂ ಅವರನ್ನು ಎಲ್ಲಿಯೂ ನೋಡಿಲ್ಲ. ಚಿಕ್ಕಮ್ಮ ಕೆಲವು ಬೀದಿಯ ಹುಡುಗರನ್ನು ಕಳುಹಿಸಿ, ಬಹುಶಃ ಅದೇ ಹಳೆಯ ಜಾಗವಿರಬಹುದು ಅಥವಾ ನಂದುಬಾಯಿ ಎಂಬ ಮಹಿಳೆ ಇರಬಹುದು ಎಂದು ತಿಳಿದುಕೊಳ್ಳಲು ಹೇಳಿದರು. 4ನೇ ದಿನ ಬೆಳಿಗ್ಗೆ ಬಾಗಿಲು ಮೇಲೆ ತಟ್ಟುವ ಶಬ್ದವಾಯಿತು. ನಾನು ಬಾಗಿಲು ತೆರೆದಾಗ ಎದುರಿಗೆ ಇಬ್ಬರು ಅಪರಿಚಿತರು ನಿಂತಿದ್ದರು. ಒಬ್ಬನ ಕೈಯಲ್ಲಿ ಕಡತವಿತ್ತು ಮತ್ತು ಇನ್ನೊಬ್ಬ ಪೊಲೀಸ್ ಸಮವಸ್ತ್ರ ಧರಿಸಿದ್ದ. ಅವನು, "ನಿಮ್ಮ ಹೆಸರು ಪಾಯಲ್ಲ" ಎಂದು ಕೇಳಿದ. "ನಿಮ್ಮ ತಾಯಿಯ ಹೆಸರು ಅನುಪಮ ಆಗಿತ್ತು." ನಂತರ ಅವರು ಒಬ್ಬರನ್ನೊಬ್ಬರು ನೋಡಿಕೊಂಡು ನಿಧಾನವಾಗಿ ಹೇಳಿದರು, "ಕ್ಷಮಿಸಿ, ನಿಮ್ಮ ತಾಯಿ ಒಂದು ಅಪಘಾತದಲ್ಲಿ ತೀರಿಕೊಂಡಿದ್ದಾರೆ." ನನ್ನ ದೇಹ ಶೂನ್ಯವಾಯಿತು. ನನ್ನ ಹೃದಯವು ನಡುಗಲಿಲ್ಲ. ನಾನು ಸುಮ್ಮನೆ ಬಾಗಿಲಿಂದ ಹಿಂದೆ ಸರಿದೆ. ಚಿಕ್ಕಮ್ಮ ಹತ್ತಿರ ಬಂದು, "ಏನಾಯಿತು?" ಎಂದು ಕೇಳಿದರು. "ಪೊಲೀಸರು ರಾತ್ರಿ ಹಳೆಯ ನಗರದಲ್ಲಿ ಒಂದು ಕಟ್ಟಡದಲ್ಲಿ ಸ್ಫೋಟ ಸಂಭವಿಸಿತ್ತು. ನಿಮ್ಮ ತಾಯಿ ಅಲ್ಲಿದ್ದರು" ಎಂದು ಹೇಳಿದರು. ಚಿಕ್ಕಮ್ಮ ತಕ್ಷಣ ಚುಚ್ಚು ಮಾತು ಆಡಿದರು. ಯಾವುದೋ ಕೆಟ್ಟ ವೃತ್ತಿಯಲ್ಲಿಯೇ ಸತ್ತಿರಬೇಕು. ನಮಗೆ ಮೊದಲೇ ಅನುಮಾನ ಇತ್ತು. ಪೊಲೀಸರು ಕೆಲವು ಔಪಚಾರಿಕ ಪ್ರಶ್ನೆಗಳನ್ನು ಕೇಳಿದರು. ಒಂದು ಗುರುತಿನ ಫಾರ್ಮ್ ಕೊಟ್ಟು, "ಶವ ಆಸ್ಪತ್ರೆಯಲ್ಲಿದೆ, ನೀವು ಹೋಗಿ ಗುರುತು ಮಾಡಿ ಅಂತಿಮ ಸಂಸ್ಕಾರದ ಏರ್ಪಾಡು ಮಾಡಬಹುದು" ಎಂದರು. ನಾನು ಮೌನವಾಗಿದ್ದೆ. ಏನನ್ನು ಅನುಭವಿಸಲು ಸಾಧ್ಯವಾಗುತ್ತಿರಲಿಲ್ಲ. ಚಿಕ್ಕಮ್ಮ ನನ್ನ ಕೈ ಹಿಡಿದು, "ನಡಿ, ಈಗ ಈ ಜವಾಬ್ದಾರಿಯನ್ನು ನಿಭಾಯಿಸು. ಹೇಗಾದರೂ ಇರಲಿ, ನಿನ್ನ ತಾಯಿ ತಾನೇ" ಎಂದರು. ಆಸ್ಪತ್ರೆಯ ಶವಾಗಾರದಲ್ಲಿ ಬಿಳಿ ಚಾದರದಲ್ಲಿ ಸುತ್ತಿದ ಅವರ ಶವ ಇತ್ತು. ಒಂದು ಕ್ಷಣ ನನ್ನ ಉಸಿರು ನಿಂತಿತು. ಅದೇ ಮುಖ, ಅದೇ ಸುಕ್ಕುಗಳು, ಬಾಲ್ಯದಲ್ಲಿ ನನ್ನ ಕೈ ಹಿಡಿದಿದ್ದ ಅದೇ ಕೈಗಳು ಈಗ ಸಂಪೂರ್ಣವಾಗಿ ನಿರ್ಜೀವವಾಗಿ ಬಿದ್ದಿದ್ದವು. ಚಿಕ್ಕಮ್ಮ ನನ್ನ ಕಿವಿಯಲ್ಲಿ, "ಈಗಲೂ ಸಮಯವಿದೆ, ಕ್ಷಮೆಯನ್ನು ಕೇಳು" ಎಂದರು. ಆದರೆ ನಾನು ಯಾವುದೇ ಉತ್ತರ ಕೊಡಲಿಲ್ಲ. ನನ್ನೊಳಗೆ ಯಾವುದೇ ಚಲನವಲನ ಇರಲಿಲ್ಲ. ಹೃದಯ ಮತ್ತು ಮೆದುಳು ಎರಡೂ ಸ್ಥಗಿತಗೊಂಡಂತೆ ಅಮ್ಮನ ಶವದ ಮುಂದೆ ನಿಂತಿದ್ದೆ.
ಬಿಳಿ ಕಫನ್ನಲ್ಲಿ ಸುತ್ತಿ ಅವರ ದೇಹ ಸಂಪೂರ್ಣವಾಗಿ ಮೌನವಾಗಿತ್ತು. ಆದರೆ ಆ ಮೌನದಲ್ಲಿ ಒಂದು ವಿಚಿತ್ರವಾದ ಗಾಂಭೀರ್ಯವಿತ್ತು. ಯಾರೋ ಒಂದು ದೊಡ್ಡ ಹೋರಾಟವನ್ನ ಗೆದ್ದು ಹಿಂತಿರುಗಿದಂತೆ ಬಡಾವಣೆಯ ಮಹಿಳೆಯರು ಸುತ್ತಲೂ ಕುಳಿತಿದ್ದರು. ಕೆಲವರು ಅಳುತ್ತಿದ್ದರು, ಕೆಲವರು ಸುಮ್ಮನೆ ನೋಡುತ್ತಿದ್ದರು. ಮಧ್ಯಾಹ್ನದ ವೇಳೆಗೆ ಅಂಗಳದಲ್ಲಿ ಇನ್ನೂ ಹೆಚ್ಚು ಜನ ಸೇರಿದರು. ಕೆಲವು ಸಂಬಂಧಿಕರು, ಕೆಲವು ನೆರೆಹೊರೆಯವರು ಮತ್ತು ಕೆಲವರು ಅಪರಿಚಿತರು. ಅವರ ಬಟ್ಟೆ ಮತ್ತು ಶೈಲಿ ಅವರು ಸಾಮಾನ್ಯ ಜನ ಅಲ್ಲ ಎಂದು ಹೇಳುತ್ತಿತ್ತು. ಅಷ್ಟರಲ್ಲಿ ಬೀದಿಯ ಮೂಲೆಯಲ್ಲಿ ಇದ್ದಕ್ಕಿದ್ದಂತೆ ವಾಹನಗಳ ಸಾಲು ಕಾಣಿಸಿತು. ಮಿಲಿಟರಿ ವಾಹನಗಳು, ಧ್ವಜಗಳು ಮತ್ತು ಸಮವಸ್ತ್ರ ಧರಿಸಿದ ಅಧಿಕಾರಿಗಳು. ಅವರು ನೇರವಾಗಿ ನಮ್ಮ ಮನೆಯ ಬಾಗಿಲವರೆಗೆ ಬಂದು ಇಳಿದು ಅಂಗಳಕ್ಕೆ ಪ್ರವೇಶಿಸಿದರು. ಅವರ ಉಪಸ್ಥಿತಿಯಿಂದ ಎಲ್ಲರಿಗೂ ಆಶ್ಚರ್ಯವಾಯಿತು. ಯಾರೋ ಈ ಸೈನಿಕರು ಇಲ್ಲಿಗೆ ಏಕೆ ಬಂದಿದ್ದಾರೆ ಎಂದರು. ಆದರೆ ಮುಂದಿನ ದೃಶ್ಯ ಎಲ್ಲರಿಗೂ ಮತ್ತಷ್ಟು ಆಶ್ಚರ್ಯ ತಂದಿತು. ಒಬ್ಬ ಅಧಿಕಾರಿ ಮುಂದೆ ಬಂದು ಅಮ್ಮನ ಶವದ ಹತ್ತಿರ ಬಂದು ಸಲ್ಯೂಟ್ ಮಾಡಿದ. ಅವನ ಹಿಂದೆ ನಿಂತಿದ್ದ ಉಳಿದ ಅಧಿಕಾರಿಗಳು ಕೂಡ ಒಟ್ಟಿಗೆ ಸಲ್ಯೂಟ್ ಮಾಡಿದರು. ಇಡೀ ಅಂಗಳದಲ್ಲಿ ಸ್ತಬ್ಧತೆ ಆವರಿಸಿತು. ನಾನು ಕಲ್ಲಿನಂತೆ ನಿಂತಿದ್ದೆ. ಚಿಕ್ಕಮ್ಮನ ಕೈ ನನ್ನ ತೋಳಿನ ಮೇಲೆ ಬಂದು ನಿಂತಿತು. ಅವರಿಗೆ ಆಸರೆಯ ಅಗತ್ಯವಿರುವಂತೆ. ಅದೇ ಸಮಯದಲ್ಲಿ ಯಾರೋ ನಿಧಾನವಾಗಿ, ಇವಳು ಪಾಯಲ್, ಅದೇ ಅನುಪಮನ ಮಗಳು ತಾನೇ ಎಂದರು. ಅಧಿಕಾರಿಗಳು ಕೆಲವು ಕ್ಷಣ ನಿಂತು ನನ್ನ ಕಡೆ ನೋಡಿ, ಪಾಯಲ್ ನೀವೇನಾ ಎಂದರು. ನಾನು ತಲೆ ಅಲ್ಲಾಡಿಸಿದೆ. ಅವರು ದೀರ್ಘವಾಗಿ ಉಸಿರೆಳೆದು ಹೇಳಿದರು, ನಿಮ್ಮ ತಾಯಿ ನಮ್ಮ ಗುಪ್ತಚರ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದರು. ಅವರ ಕಾರ್ಯಾಚರಣೆ ಅತ್ಯಂತ ಸೂಕ್ಷ್ಮವಾಗಿತ್ತು. ಅವರು ದೇಶದ ವಿರುದ್ಧ ಸಂಚು ರೂಪಿಸುತ್ತಿದ್ದ ಒಂದು ಜಾಲದ ನಡುವೆ ಕೆಲಸ ಮಾಡುತ್ತಿದ್ದರು. ಈ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಅವರು ಹಲವು ಬಾರಿ ತಮ್ಮ ಪ್ರಾಣವನ್ನ ಅಪಾಯಕ್ಕೆ ಸಿಲುಕಿಸಿದ್ದರು. ಇದನ್ನು ಕೇಳಿ ಜನರು ಒಬ್ಬರನ್ನೊಬ್ಬರು ನೋಡತೊಡಗಿದರು. ಅಧಿಕಾರಿ ಮುಂದೆ ಹೇಳಲು ಶುರು ಮಾಡಿದರು, ಅವರು ನಿಮ್ಮ ತಾಯಿಯ ಗುರುತು ಯಾವಾಗಲೂ ಗೌಪ್ಯವಾಗಿತ್ತು. ಅವರ ಹತ್ತಿರದವರಿಗೂ ಕೂಡ ಅವರ ನಿಜವಾದ ಜೀವನದ ಬಗ್ಗೆ ತಿಳಿದಿರಲಿಲ್ಲ. ಆದರೆ ಅವರು ನೀಡಿದ ತ್ಯಾಗವನ್ನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಕಳೆದ ರಾತ್ರಿಯ ಘಟನೆಯಲ್ಲಿ ಅವರು ತಮ್ಮ ಪ್ರಾಣವನ್ನು ನೀಡಿ ಇತರ ಅನೇಕ ಜನರ ಜೀವವನ್ನು ಉಳಿಸಿದ್ದಾರೆ. ಚಿಕ್ಕಮ್ಮನ ಬಾಯಿಂದ ಇದ್ದಕ್ಕಿದ್ದಂತೆ ಹೇ ದೇವರೇ ಎಂಬ ಮಾತು ಹೊರಬಿತ್ತು. ಆಗ ಅಧಿಕಾರಿ ಅವರ ಮಾತನ್ನು ಕತ್ತರಿಸಿ, ಅವರ ಜೀವನ ಸಲುವಾಗಿರಲಿಲ್ಲ ಎಂದು ನಮಗೆ ತಿಳಿದಿದೆ. ಆದರೆ ಅವರು ಮಾಡುತ್ತಿದ್ದ ಎಲ್ಲವೂ ದೇಶಕ್ಕಾಗಿ ಇತ್ತು. ಅವರು ನಮ್ಮೊಂದಿಗೆ ಇದ್ದದಕ್ಕೆ ನಮಗೆ ಹೆಮ್ಮೆ ಇದೆ. ಅಂಗಳದಲ್ಲಿ ಅನೇಕ ಕಣ್ಣುಗಳು ತೇವಗೊಂಡವು. ಅಮ್ಮನಿಗೆ ಎಂದಿಗೂ ಗೌರವ ನೀಡದ ಬಡಾವಣೆಯ ಹಿರಿಯರು ಇಂದು ಮೌನವಾಗಿ ತಲೆ ತಗ್ಗಿಸಿ ನಿಂತಿದ್ದರು. ಅಧಿಕಾರಿ ನನ್ನ ಕಡೆ ನೋಡುತ್ತಾ, ನಿಮ್ಮ ತಾಯಿ ನಿಮಗಾಗಿ ಒಂದು ಪತ್ರವನ್ನ ಬಿಟ್ಟು ಹೋಗಿದ್ದಾರೆ, ಅದನ್ನ ನಾವು ನಿಮಗೆ ಕೊಡಬೇಕು ಎಂದರು. ನಾನು ನಡುಗುವ ಕೈಗಳಿಂದ ಆ ಪತ್ರವನ್ನು ತೆಗೆದುಕೊಂಡೆ. ಸ್ವಲ್ಪ ಸಮಯದ ನಂತರ ಸೈನಿಕರು ಮೌನವಾಗಿ ಹೊರಟು ಹೋದರು. ಆದರೆ ಅವರು ಹೋದ ನಂತರ ಇಡೀ ಮನೆಯಲ್ಲಿ ಆವರಿಸಿದ ಮೌನವು ಸಾಮಾನ್ಯವಾಗಿರಲಿಲ್ಲ. ಎಲ್ಲರ ಮನಸ್ಸಿನಲ್ಲಿ ಮೂಡಿದ ಪ್ರಶ್ನೆಗಳು ಈಗ ಉತ್ತರಗಳಾಗಿ ಬದಲಾದಂತೆ. ಚಿಕ್ಕಮ್ಮ ನನ್ನ ಬಳಿ ಬಂದು, ಪಾಯಲ್, ನನ್ನನ್ನು ಕ್ಷಮಿಸು ಎಂದರು. ನಾನು ನಿಮ್ಮ ತಾಯಿಯ ಬಗ್ಗೆ ಬಹಳಷ್ಟು ತಪ್ಪು ಮಾತನಾಡಿದೆ, ಬಹಳಷ್ಟು ತಪ್ಪು ಯೋಚಿಸಿದೆ. ಆದರೆ ಸತ್ಯವೇ ಬೇರೆಯಾಗಿತ್ತು. ನಾನು ನಿಧಾನವಾಗಿ ಸತ್ಯವನ್ನು ಅರ್ಥ ಮಾಡಿಕೊಳ್ಳಲು ನಾವು ತೆತ್ತ ಬೆಲೆ ಬಹಳ ದೊಡ್ಡದು ಎಂದೆ. ಸಂಜೆ ಹೊತ್ತಿಗೆ ಅಮ್ಮನ ಅಂತಿಮ ವಿದಾಯದ ಸಿದ್ಧತೆಗಳು ಪೂರ್ಣಗೊಂಡವು. ಯಾವ ಮಹಿಳೆಯರು ಹಿಂದೆ ಅಮ್ಮನ ಹೆಸರನ್ನು ಹೇಳಲು ಕೂಡ ಹಿಂಜರಿತಿದ್ದರೋ ಇಂದು ಅವರೇ ಅಂತಿಮ ಸಂಸ್ಕಾರ ಸಿದ್ಧತೆಯಲ್ಲಿ ಸಹಾಯ ಮಾಡುತ್ತಿದ್ದರು ಮತ್ತು ಅವರಿಗಾಗಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದರು. ಸ್ಮಶಾನದಲ್ಲಿ ಅಮ್ಮನ ಅಂತಿಮ ಸಂಸ್ಕಾರ ನಡೆಯುತ್ತಿತ್ತು. ಪಂಡಿತರು ಮಂತ್ರಗಳನ್ನು ಉಚ್ಚರಿಸುತ್ತಾ, ಯಾರು ತಮ್ಮ ಧರ್ಮ, ತಮ್ಮ ಕುಟುಂಬ ಮತ್ತು ತಮ್ಮ ಕರ್ಮಗಳಲ್ಲಿ ನಿಷ್ಕಳಂಕಳಾಗಿರುತ್ತಾರೋ ಅವರಿಗೆ ನಿಜವಾಗಿಯೂ ವಿಶೇಷ ಸ್ಥಾನ ಸಿಗುತ್ತದೆ ಎಂದರು. ನಾನು ಅವರ ಚಿತೆಯ ಬಳಿ ಹೋಗಿ ಬೆಂಕಿಯ ಕೆಳಗೆ ಹೂಗಳನ್ನು ಹಾಕುತ್ತಿದ್ದಾಗ ನನ್ನ ಮನಸ್ಸಿನಲ್ಲಿ ಆ ಎಲ್ಲ ಕ್ಷಣಗಳು ಸುತ್ತುತ್ತಿದ್ದವು. ನಾನು ಅಮ್ಮನ ಮೇಲೆ ಅನುಮಾನ ಪಟ್ಟಾಗ, ಅವರನ್ನು ದ್ವೇಷಿಸಿದಾಗ, ಅವರ ಮೌನವನ್ನು ತಪ್ಪೆಂದು ತಿಳಿದಾಗ ಅವರ ಸುಗಂಧ ಇನ್ನೂ ಗಾಳಿಯಲ್ಲಿ ಬೆರೆತಿತ್ತು. ಮತ್ತು ನನಗೆ ಅರ್ಥವಾಯಿತು, ನನ್ನ ಅಮ್ಮ ಕೇವಲ ಒಬ್ಬ ಮಹಾನ್ ಮಹಿಳೆಯಾಗಿರಲಿಲ್ಲ, ಆದರೆ ತಮ್ಮ ಕರ್ತವ್ಯ, ತಮ್ಮ ಧರ್ಮ ಮತ್ತು ತಮ್ಮ ಕುಟುಂಬದ ಬಗ್ಗೆ ನಿಷ್ಠರಾಗಿದ್ದರು. ಆ ಕ್ಷಣದಲ್ಲಿ ನನಗೆ ಮೊದಲ ಬಾರಿಗೆ ಅವರ ಮೌನದ ಅರ್ಥ ತಿಳಿಯಿತು ಮತ್ತು ನಾನು ಬಯಸಿದರೂ ನನ್ನನ್ನು ಕ್ಷಮಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅಮ್ಮನ ಅಂತಿಮ ಸಂಸ್ಕಾರದ ನಂತರ ಹಲವು ದಿನಗಳು ಕಳೆದವು, ಆದರೆ ನನ್ನೊಳಗೆ ತಳಮಳ ಮುಗಿಯಲಿಲ್ಲ. ಬಡಾವಣೆಯವರು ಈಗ ನನ್ನೊಂದಿಗೆ ಸೌಜನ್ಯದಿಂದ ನಡೆದುಕೊಳ್ಳಲು ಶುರು ಮಾಡಿದರು. ಚಿಕ್ಕಮ್ಮ ಈಗ ಏನು ಹೇಳುತ್ತಿರಲಿಲ್ಲ. ಹಲವು ಬಾರಿ ಕೆಲವು ವಿಷಾದದಿಂದ ತಲೆ ತಗ್ಗಿಸಿ, ನಮಗೆ ಸತ್ಯ ತಿಳಿಯಲು ತಡವಾಯಿತು ಎಂದು ಮಾತ್ರ ಹೇಳುತ್ತಿದ್ದರು. ನಾನು ಪ್ರತಿದಿನ ಅಮ್ಮನ ಸಮಾಧಿಗೆ ಹೋಗುತ್ತಿದ್ದೆ, ಅಲ್ಲಿ ಕುಳಿತುಕೊಳ್ಳುತ್ತಿದ್ದೆ, ಆದರೆ ಏನು ಮಾತನಾಡಲು ಆಗುತ್ತಿರಲಿಲ್ಲ. ಅಮ್ಮನ ಮೌನ ಈಗ ನನ್ನೊಳಗೆ ಮಾತನಾಡಲು ಶುರು ಮಾಡಿತ್ತು. ನಾನು ಸುಳ್ಳು, ಪಾಪ ಅಥವಾ ಮೋಸ ಎಂದು ತಿಳಿದಿದ್ದ ಮಾತುಗಳೇ ಈಗ ಒಂದು ತ್ಯಾಗವಾಗಿ ಮಾರ್ಪಟ್ಟಿತ್ತು.
ಆದರೂ ನನ್ನ ಮನಸ್ಸಿನಲ್ಲಿ ಹಲವು ಪ್ರಶ್ನೆಗಳು ಉಳಿದಿದ್ದವು. ಒಂದು ದಿನ ಮಧ್ಯಾಹ್ನ ಬಾಗಿಲ ಮೇಲೆ ತಟ್ಟುವ ಶಬ್ದವಾಯಿತು. ಬಾಗಿಲು ತೆರೆದಾಗ ಎದುರಿಗೆ ಅದೇ ಮಹಿಳೆ ನಿಂತಿದ್ದಳು. ನಾನು ಯಾವಾಗಲೂ ಸೀರೆ, ಬಳೆ ಮತ್ತು ಗೆಜ್ಜೆಗಳನ್ನು ಧರಿಸಿದ್ದನ್ನು ನೋಡುತ್ತಿದ್ದೆ. ಆದರೆ ಇಂದು ಅವಳು ಸರಳ ಬಟ್ಟೆಗಳಲ್ಲಿ ಇದ್ದಳು. ಕೂದಲು ಕಟ್ಟಿಕೊಂಡಿದ್ದಳು ಮತ್ತು ಮುಖದಲ್ಲಿ ಗಾಂಭೀರ್ಯವಿತ್ತು. ಅವಳು, ನಾನು ಅನುಪಮನ ಬಗ್ಗೆ ಮಾತನಾಡಲು ಬಂದಿದ್ದೇನೆ. ನಿನಗೆ ಎಲ್ಲ ಸತ್ಯ ತಿಳಿಯಬೇಕು ಎಂದಳು. ನಾನು ಸುಮ್ಮನೆ ಹಿಂದೆ ಸರಿದು ಅವರನ್ನು ಒಳಗೆ ಕರೆದೆ. ನಾನು ಅಂಗಳದಲ್ಲಿ ಕುಳಿತುಕೊಂಡೆವು. ಅವಳು ಬಹಳ ಹೊತ್ತು ಮೌನವಾಗಿದ್ದಳು. ನಂತರ ನಿಧಾನವಾಗಿ ಮಾತನಾಡಲು ಶುರು ಮಾಡಿದಳು. ಯಾವ ತಾಯಿಯನ್ನು ನೀನು ಕೆಟ್ಟವಳೆಂದು ತಿಳಿದಿದೆಯೋ ಅವರು ನಿನ್ನೊಂದಿಗೆ ಮತ್ತು ಸ್ವತಃ ತಮ್ಮೊಂದಿಗೆ ಯಾವಾಗಲೂ ಸತ್ಯವನ್ನೇ ನಿಭಾಯಿಸುತ್ತಿದ್ದರು. ಅನುಪಮ ಏನು ಮಾಡಿದರೂ ಅದೆಲ್ಲವೂ ನಿನ್ನ ದೇಶಕ್ಕಾಗಿ ಮಾಡಿದರು. ಅವರು ನನ್ನ ಅಡ್ಡೆಯ ಮೇಲೆ ಕುಣಿಯಲು ಅಥವಾ ಮಾರಾಟವಾಗಲು ಬರುತ್ತಿರಲಿಲ್ಲ. ಬದಲಾಗಿ ಅವರು ಬರುತ್ತಿದ್ದದ್ದು ಸಾಕ್ಷಿಗಳನ್ನು ಸಂಗ್ರಹಿಸಲು. ಮೇಲ್ನೋಟಕ್ಕೆ ಶ್ರೀಮಂತರಂತೆ ಕಾಣುವ, ಆದರೆ ನಿಜವಾಗಿ ದೇಶದ ಶತ್ರುಗಳಾಗಿದ್ದ ಆ ಜನರಿಂದ ನನ್ನ ಹೃದಯ ಜೋರಾಗಿ ಬಡಿಯಲು ಶುರುವಾಯಿತು. ಏನಿದರ ಅರ್ಥ? ಅವಳು ನಿನ್ನ ತಾಯಿ ಗುಪ್ತಚರ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿದ್ದರು. ನಮ್ಮ ಏಜೆನ್ಸಿಯ ಮಾತಿನಂತೆ ಅವರು ಒಂದು ಸಾಮಾನ್ಯ ಮಹಿಳೆಯ ರೂಪವನ್ನು ಧರಿಸಿದ್ದರು. ಬಡತನ, ಬಡಾವಣೆಯ ಕೆಟ್ಟ ಹೆಸರು ಇದೆಲ್ಲವೂ ಕೇವಲ ಒಂದು ಮುಸುಕು ಆಗಿತ್ತು. ಅವರು ಆ ಮಾರುಕಟ್ಟೆಗೆ ಹೋಗುತ್ತಿದ್ದರು ಏಕೆಂದರೆ ಶತ್ರುಗಳ ಮಾತುಗಳನ್ನು ಕೇಳಲು ಸಾಧ್ಯವಾಗಲಿ, ಅವರಿಂದ ರಹಸ್ಯಗಳನ್ನು ಹೊರತೆಗೆಯಲು ಸಾಧ್ಯವಾಗಲಿ ಎಂದು. ನೀನು ಅವರು ತಮ್ಮನ್ನು ಮಾರಿಕೊಳ್ಳುತ್ತಾರೆ ಎಂದು ಯೋಚಿಸಿದೆ. ಆದರೆ ನಿಜವಾಗಿ ಅವರು ತಮ್ಮ ದೇಶದ ಸುರಕ್ಷತೆಗಾಗಿ ಎಲ್ಲವನ್ನ ಮಾಡುತ್ತಿದ್ದರು. ನನ್ನ ಕಣ್ಣುಗಳಿಂದ ನೀರು ಹರಿಯಲು ಶುರುವಾಯಿತು. ಮತ್ತು ಅವರು ನಿನಗೆ ಕೊಡುತ್ತಿದ್ದ ಹಣ, ಅದು ಸರ್ಕಾರದಿಂದ ಅವರ ಸೇವೆಗೆ ಸಿಗುತ್ತಿದ್ದ ಬಹುಮಾನವಾಗಿತ್ತು. ಪ್ರತಿ ತಿಂಗಳು ಅವರಿಗೆ ಅವರ ಕರ್ತವ್ಯದ ಬದಲಾಗಿ ಸಿಗುತ್ತಿತ್ತು. ನೀನು ನೋಡಿದ ಆ ಕೋಟಿಗಳು ಅವೆಲ್ಲವೂ ಗುರಿಯಾಗಿದ್ದವು. ನಿನ್ನ ತಾಯಿ ಹಲವು ದೊಡ್ಡ ಜನರ ರಹಸ್ಯಗಳನ್ನು ಅಧಿಕಾರಿಗೆ ತಲುಪಿಸಿದರು ಮತ್ತು ಅವರ ಕಾರಣದಿಂದ ದೇಶಕ್ಕೆ ಆಗಬಹುದಿದ್ದ ಹಲವು ನಷ್ಟಗಳು ತಪ್ಪಿದ್ದವು. ಅವರ ಕೊನೆಯ ಕಾರ್ಯಾಚರಣೆಯು ಅವರ ಕರ್ತವ್ಯದ ಭಾಗವಾಗಿತ್ತು. ಅದರಲ್ಲಿ ಅವರು ತಮ್ಮ ಪ್ರಾಣವನ್ನು ಕಳೆದುಕೊಂಡರು. ನಾನು ನಾಚಿಕೆಯಿಂದ ತಲೆ ತಗ್ಗಿಸಿದೆ. ನಾನು ಏನು ಮಾಡಿದೆ? ಅವಳು ಮುಂದೆ ಹೇಳಿದಳು. ನೀನು ಅವರ ಮಗಳು. ನೀನು ಸುರಕ್ಷಿತವಾಗಿರಬೇಕೆಂದು ಅವರು ನಿನ್ನನ್ನು ಎಲ್ಲ ವಿಷಯಗಳಿಂದ ದೂರ ಇಡಲು ಬಯಸಿದ್ದರು. ಅವರು ಪ್ರತಿದಿನ ಪೂಜೆ ಮಾಡುತ್ತಿದ್ದರು ಮತ್ತು ಗೀತೆಯನ್ನು ಓದುತ್ತಿದ್ದರು ಮತ್ತು ಪ್ರತಿಕ್ಷಣ ನಿನಗಾಗಿ ಪ್ರಾರ್ಥಿಸುತ್ತಿದ್ದರು. ನಾನು ಒಳಗಿಂದಲೇ ಒಡೆದು ಹೋಗಿದ್ದೆ. ಈಗ ನನ್ನ ಬಳಿ ಯಾವುದೇ ಪ್ರಶ್ನೆ ಇರಲಿಲ್ಲ, ಕೇವಲ ಪಶ್ಚಾತ್ತಾಪ ಮಾತ್ರ ಇತ್ತು. ನಾನು ಅವರನ್ನು ತಪ್ಪು ತಿಳಿದಿದ್ದೆ, ದ್ವೇಷಿಸಿದ್ದೆ, ಆರೋಪಗಳನ್ನು ಮಾಡಿದೆ, ಸಂಬಂಧ ಕಳೆದುಕೊಂಡೆ ಮತ್ತು ಇದರ ಹೊರತಾಗಿಯೂ ಅವರು ನನ್ನನ್ನು ಪ್ರೀತಿಸುತ್ತಲೇ ಇದ್ದರು. ನೀನು ಆಕೆಯ ಕೊನೆಯ ಚಿಂತೆಯಾಗಿದ್ದೆ ಎಂದು ಹೇಳಿ ನಂದುಬಾಯಿ ಸುಮ್ಮನಾದಳು. ಸ್ವಲ್ಪ ಸಮಯದ ನಂತರ ಅವಳು ಎದ್ದು ಹೊರಡಲು ಶುರು ಮಾಡಿದಳು. ಬಾಗಿಲ ಬಳಿ ನಿಂತು, ನಿಮಗೆ ನಿಜವಾಗಿಯೂ ಕ್ಷಮೆ ಕೇಳಬೇಕಿದ್ದರೆ ಅವರು ಈಗ ಆರಾಮ ಮಾಡುತ್ತಿರುವ ಆ ಮಣ್ಣಿನ ಬಳಿ ಹೋಗಿ ಕೇಳು. ಅವರು ಇಂದಿಗೂ ನಿಮ್ಮನ್ನು ನೋಡುತ್ತಿದ್ದಾರೆ ಎಂದಳು. ನಾನು ತಲೆ ಅಲ್ಲಾಡಿಸಿ ಅದೇ ಸಂಜೆ ಹೂಗಳನ್ನು ಖರೀದಿಸಿ ಸ್ಮಶಾನಕ್ಕೆ ಹೋದೆ. ಮಣ್ಣಿನ ಬಳಿ ಕುಳಿತುಕೊಂಡು ನಾನು ಹೂಗಳನ್ನು ಚೆಲ್ಲಲು ಶುರು ಮಾಡಿದೆ. ನನ್ನ ಕೈಗಳು ನಡುಗುತ್ತಿದ್ದವು. ಹೃದಯ ದುಃಖದಿಂದ ತುಂಬಿತ್ತು. ನಾನು ನಿಧಾನವಾಗಿ, ಅಮ್ಮ, ನನ್ನನ್ನು ಕ್ಷಮಿಸು. ನಾನು ನಿನ್ನನ್ನು ಎಂದಿಗೂ ಸರಿಯಾಗಿ ಗುರುತಿಸಲೇ ಇಲ್ಲ. ಒಬ್ಬ ಮಗಳು ತನ್ನ ತಾಯಿಗೆ ಹೇಳಬಾರದ ಮಾತುಗಳನ್ನು ನಾನು ಹೇಳಿದೆ ಎಂದೆ. ಮಣ್ಣಿನ ಮೇಲೆ ಕೈ ಇಟ್ಟಾಗ ಮಣ್ಣಿನ ತಂಪನೆಯ ಅನುಭವ ನೇರವಾಗಿ ಹೃದಯಕ್ಕೆ ಇಳಿಯಿತು ಮತ್ತು ನಾನು ಅಳುತ್ತಾ ಕುಸಿದೆ. ನೀವು ನಿಮ್ಮ ಕರ್ತವ್ಯವನ್ನು ನಿಭಾಯಿಸಿದಿರಿ, ಆದರೆ ನಾನು ನನ್ನ ಜವಾಬ್ದಾರಿಯನ್ನು ನಿಭಾಯಿಸಲು ಸಾಧ್ಯವಾಗಲಿಲ್ಲ. ನಾನು ಎಲ್ಲವನ್ನ ಕೇಳಿದೆ, ಆದರೆ ಅರ್ಥ ಮಾಡಿಕೊಳ್ಳಿಲ್ಲ. ಅಮ್ಮ, ನಿಮ್ಮ ತ್ಯಾಗದ ಬಗ್ಗೆ ನನಗೆ ಹೆಮ್ಮೆ ಇದೆ, ಆದರೆ ನನ್ನ ಯೋಚನೆಯ ಬಗ್ಗೆ ನಾಚಿಕೆ ಇದೆ. ಅಷ್ಟರಲ್ಲಿ ಆಕಾಶದಿಂದ ಲಘು ಮಳೆ ಬೀಳಲು ಶುರುವಾಯಿತು. ನನ್ನ ಅಮ್ಮ ಕೂಡ ನನ್ನ ಕಣ್ಣೀರನ್ನು ಕೇಳುತ್ತಿದ್ದಾರೆ ಎಂಬಂತೆ. ನಾನು ಬಹಳ ಹೊತ್ತು ಅಲ್ಲೇ ಕುಳಿತೆ. ಸೂರ್ಯ ಮುಳುಗಿದ, ಆದರೆ ನನ್ನ ಕಣ್ಣುಗಳು ಅಮ್ಮನ ಮಣ್ಣಿನಿಂದ ದೂರ ಸರಿಯಲಿಲ್ಲ. ಈಗ ನಾನು ಪ್ರತಿದಿನ ಅಲ್ಲಿಗೆ ಹೋಗುತ್ತೇನೆ, ಹೂಗಳನ್ನು ತೆಗೆದುಕೊಂಡು ಕುಳಿತುಕೊಳ್ಳುತ್ತೇನೆ ಮತ್ತು ಮನಸ್ಸಿನ ಎಲ್ಲ ಮಾತುಗಳು ಅಮ್ಮನೊಂದಿಗೆ ಹೇಳುತ್ತೇನೆ. ಪ್ರತಿ ಬಾರಿ ನನ್ನ ಹೃದಯದಿಂದ ಒಂದೇ ಧ್ವನಿ ಬರುತ್ತದೆ, ಅಮ್ಮ ಎಂದು. ಈಗ ನನಗೆ ಎಲ್ಲವೂ ಅರ್ಥವಾಗಿದೆ. ನಿಮ್ಮಂಥವರು ಬೇರೆ ಯಾರೂ ಇರಲು ಸಾಧ್ಯವಿಲ್ಲ. ಮರುದಿನ ಬೆಳಗ್ಗೆ ನಾನು ಎದ್ದಾಗ ಮನೆಯಲ್ಲಿ ಒಂದು ವಿಚಿತ್ರವಾದ ಶಾಂತಿ ಇತ್ತು. ಚಿಕ್ಕಮ್ಮನ ಚುಚ್ಚು ಮಾತುಗಳು ಇರಲಿಲ್ಲ. ಅವರ ಅನುಪಸ್ಥಿತಿಯಿಂದ ನನ್ನ ಹೃದಯದಲ್ಲಿ ಯಾವುದೇ ಸಮಾಧಾನ ಇರಲಿಲ್ಲ. ಬದಲಿಗೆ ಒಂದು ಶೂನ್ಯತೆ ಇತ್ತು. ಅಮ್ಮನ ನೆನಪುಗಳು ಪ್ರತಿ ಕ್ಷಣವೂ ನನ್ನೊಂದಿಗೆ ಇದ್ದವು. ಬಡಾವಣೆಯ ಮಹಿಳೆಯರು ಇನ್ನು ನನ್ನ ಬಳಿ ಸಹಾನುಭೂತಿ ತೋರಿಸಲು ಬರುತ್ತಿದ್ದರು, ಆದರೆ ನನಗೆ ಅವರ ಮಾತುಗಳು ಕೇಳಬೇಕಾಗಿರಲಿಲ್ಲ. ನಾನು ನನ್ನ ಕೋಣೆಯಿಂದ ಹೊರಬಂದು ಅಡಿಗೆ ಮನೆಯ ಕಡೆ ಹೋದೆ. ನಾನು ಉಪಹಾರ ಮಾಡಲು ಶುರು ಮಾಡಿದೆ. ಮೊದಲ ಬಾರಿಗೆ ನನ್ನ ಕೈಯಿಂದ ಮಾಡಿದ ರೊಟ್ಟಿ ಮತ್ತು ತರಕಾರಿ ಪಲ್ಯ ತಿನ್ನಲು ಚೆನ್ನಾಗಿತ್ತು, ಏಕೆಂದರೆ ಅದರಲ್ಲಿ ಅಮ್ಮನ ಹಣದಿಂದ ಖರೀದಿಸಿದ ಯಾವುದೇ ವಸ್ತು ಇರಲಿಲ್ಲ. ನಾನು ನಿರ್ಧಾರ ಮಾಡಿದೆ,
ನಾನು ಈಗ ನನ್ನ ಜೀವನವನ್ನು ನಾನೇ ಕಟ್ಟಿಕೊಳ್ಳುತ್ತೇನೆ ಮತ್ತು ಅದರಲ್ಲಿ ನಾನು ಎಂದಿಗೂ ಅರ್ಥ ಮಾಡಿಕೊಳ್ಳದ ಅಮ್ಮನ ನೋವನ್ನು ಸೇರಿಸುತ್ತೇನೆ ಎಂದು. ನಾನು ಅಮ್ಮನ ಕೋಣೆಯ ಬಾಗಿಲು ತೆರೆದೆ. ಅವರು ಬಿಟ್ಟು ಹೋದಂತಹ ಎಲ್ಲವೂ ಹಾಗೆ ಇತ್ತು. ಅವರ ಸೀರೆ, ಚಪ್ಪಲಿಗಳು ಮತ್ತು ಬೀರುವಿನಲ್ಲಿ ಇಟ್ಟಿದ್ದ ಅವರ ಡೈರಿ. ನನ್ನ ಕಣ್ಣುಗಳು ಆ ಡೈರಿಯ ಮೇಲೆ ನಿಂತವು. ನಾನು ಅದನ್ನು ತೆರೆದೆ. ಒಳಗೆ ಶಾಂತಿಯಿಂದ ಬರೆದಿತ್ತು, ಪಾಯಲ್, ನನ್ನ ಜೀವನದ ಅತ್ಯಂತ ಸುಂದರವಾದ ಉಡುಗೊರೆ ಎಂದು. ಡೈರಿಯ ಪುಟವನ್ನು ತಿರುಗಿಸಿದಾಗ ಹಲವು ರಹಸ್ಯ ಕೋಡ್ಗಳು ಮತ್ತು ವಿಚಿತ್ರ ಹೆಸರುಗಳು ಬರೆಯಲ್ಪಟ್ಟಿದ್ದವು. ಮಧ್ಯೆ ಅವರು ನನ್ನ ಬಾಲ್ಯದ ಕೆಲವು ವಿಷಯವನ್ನು ಬರೆದಿದ್ದರು. ಒಂದು ಕಡೆ ಬರೆದಿತ್ತು, ಇಂದು ಪಾಯಲ್ ಶಾಲೆಯಲ್ಲಿ ಒಂದು ಬಹುಮಾನ ಗೆದ್ದಳು. ನಾನು ಎಷ್ಟು ಹೆಮ್ಮೆ ಪಡುತ್ತೇನೆ ಎಂದು ಅವಳಿಗೆ ಹೇಳಲು ಸಾಧ್ಯವಾಗಿದ್ದರೆ ಹೇಳುತ್ತಿದ್ದೆ. ಅವಳ ಸುರಕ್ಷತೆಗಾಗಿ ಈ ಮೌನ ಅಗತ್ಯ. ಹಾಗೆಯೇ ನಾನು ಪುಟವನ್ನು ತಿರುಗಿಸುತ್ತಾ ಹೋದಂತೆ ನನ್ನ ಕಣ್ಣೀರು ಹರಿಯುತ್ತಲೇ ಇತ್ತು. ಅಮ್ಮ ತನ್ನ ಜೀವನದಲ್ಲಿ ಎಷ್ಟು ಏಕಾಂಗಿಯಾಗಿದ್ದರು ಎಂದು ನನಗೆ ಅರ್ಥವಾಯಿತು. ಅವರು ಪ್ರತಿಕ್ಷಣ ನನ್ನ ಹತ್ತಿರ ಇದ್ದರು, ನನ್ನಿಂದ ದೂರವಿದ್ದರು. ಆಗ ನನಗೆ ಡೈರಿಯ ಕೊನೆಯ ಪುಟದಲ್ಲಿ ಒಂದು ಲಕೋಟೆ ಸಿಕ್ಕಿತು. ಲಕೋಟೆಯ ಮೇಲೆ ಬರೆದಿತ್ತು, ನೀನು ಇದನ್ನು ಓದುತ್ತಿರುವಾಗ ನಾನು ಬಹುಶಃ ನಿನ್ನ ಬಳಿ ಇರುವುದಿಲ್ಲ. ಲಕೋಟೆಯೊಳಗೆ ಇನ್ನೊಂದು ಪತ್ರ ಮತ್ತು ಒಂದು ಬ್ಯಾಂಕ್ನ ಪಾಸ್ಬುಕ್ ಇತ್ತು. ಪತ್ರದಲ್ಲಿ ಬರೆದಿತ್ತು, ಪಾಯಲ್, ನಿನಗೆ ನನ್ನ ಜೀವನದ ಸ್ಥಿತಿ ತಿಳಿದು ಆಶ್ಚರ್ಯ ಮತ್ತು ಬಹುಶಃ ನಾಚಿಕೆಯಾಗಬಹುದು ಎಂದು ನನಗೆ ಗೊತ್ತು. ಆದರೆ ನಿನಗೆ ಇದೆಲ್ಲವನ್ನ ಹೇಳಲು ನಾನು ಜೀವಂತವಾಗಿರುವುದಿಲ್ಲ. ನೀನು ಒಂದು ಸಾಮಾನ್ಯ ಜೀವನವನ್ನು ನಡೆಸಬೇಕೆಂದು ನಾನು ಬಯಸಿದ್ದೆ. ಅದಕ್ಕಾಗಿಯೇ ನಾನು ನನ್ನ ಜೀವನದ ಸತ್ಯವನ್ನು ನಿನ್ನಿಂದ ಮರೆಮಾಡಿದೆ. ನಾನು ಏನು ಮಾಡಿದರೂ ಅದು ನಿನ್ನ ಸಲುವಾಗಿ ಮತ್ತು ಈ ದೇಶಕ್ಕಾಗಿ ಇತ್ತು. ಈ ಪಾಸ್ಬುಕ್ನಲ್ಲಿರುವ ಹಣವು ಕೇವಲ ನಿನ್ನ ಭವಿಷ್ಯಕ್ಕಾಗಿ. ಇದನ್ನು ನಿನ್ನ ಓದು ಮತ್ತು ಕನಸುಗಳ ಪೂರೈಸಲು ಉಪಯೋಗಿಸು. ಪಾಸ್ಬುಕ್ ತೆರೆದಾಗ ಅದರಲ್ಲಿ ಲಕ್ಷಾಂತರ ರೂಪಾಯಿ ಇತ್ತು. ನಾನು ಎಂದಿಗೂ ಮುಟ್ಟಲು ಬಯಸದ ಅದೇ ಹಣ. ಇದು ನನಗೆ ಅಮ್ಮನ ತ್ಯಾಗದ ಅತ್ಯಂತ ದೊಡ್ಡ ಪುರಾವೆ ಎಂದು ಅನಿಸಿತು. ನಾನು ಪಾಸ್ಬುಕ್ಕನ್ನು ನನ್ನ ಎದೆಗೆ ಒತ್ತಿಕೊಂಡೆ. ಇದು ಕೇವಲ ಹಣವಾಗಿರಲಿಲ್ಲ, ಬದಲಿಗೆ ಅಮ್ಮನ ಪ್ರೀತಿ, ತ್ಯಾಗ ಮತ್ತು ಬಲಿದಾನವಾಗಿತ್ತು. ನಾನು ಅದೇ ಕ್ಷಣ ನಿರ್ಧಾರ ಮಾಡಿದೆ, ನಾನು ಈ ಹಣವನ್ನು ನನ್ನ ಜೀವನವನ್ನು ಯಶಸ್ವಿಗೊಳಿಸಲು ಬಳಸುತ್ತೇನೆ ಮತ್ತು ಪ್ರತಿ ಹೆಜ್ಜೆಯಲ್ಲೂ ಅಮ್ಮನಿಗೆ ಹೆಮ್ಮೆ ಮೂಡಿಸುತ್ತೇನೆ. ನಾನು ಅಮ್ಮನ ಕೋಣೆಯನ್ನು ಸ್ವಚ್ಛಗೊಳಿಸಿದೆ. ಅವರ ವಸ್ತುಗಳನ್ನು ಒಂದೊಂದಾಗಿ ಅಚ್ಚುಕಟ್ಟಾಗಿ ಇಟ್ಟೆ. ನಾನು ಅವರ ಒಂದು ಚಿತ್ರ ತೆಗೆದುಕೊಂಡು ನನ್ನ ಮೇಜಿನ ಮೇಲೆ ಇರಿಸಿದೆ. ಈಗ ನಾನು ಪ್ರತಿದಿನ ಶಾಲೆಗೆ ಹೋಗುತ್ತಿದ್ದೆ ಮತ್ತು ಪೂರ್ಣ ಮನಸ್ಸಿನಿಂದ ಓದುತ್ತಿದ್ದೆ. ಬಡಾವಣೆಯ ಜನರು ನನಗೆ ಗೌರವ ನೀಡಲು ಶುರು ಮಾಡಿದರು. ನನ್ನ ಅಮ್ಮ ಒಬ್ಬ ಸಾಮಾನ್ಯ ಮಹಿಳೆ ಆಗಿರಲಿಲ್ಲ ಎಂದು ಅವರಿಗೆ ತಿಳಿದಿತ್ತು. ನಾನು ಅದೇ ಬಡಾವಣೆಯ ಮತ್ತೊಬ್ಬ ಮಗಳಿಗಾಗಿ ಓದಿನಲ್ಲಿ ಜಾಣೆಯಾಗಿದ್ದರೂ ಆರ್ಥಿಕ ಸ್ಥಿತಿ ದುರ್ಬಲವಾಗಿದ್ದವಳಿಗೆ ಸ್ವಲ್ಪ ಹಣವನ್ನು ಕೊಟ್ಟೆ. ನಾನು ಈ ಕೆಲಸವನ್ನು ಸದ್ದಿಲ್ಲದೆ ಮಾಡಲು ಬಯಸಿದ್ದೆ. ಒಂದು ಸಂಜೆ ನಾನು ಹಿಂತಿರುಗುತ್ತಿದ್ದಾಗ ಬಡಾವಣೆಯ ಒಬ್ಬ ಹಿರಿಯ ವ್ಯಕ್ತಿ ನನ್ನನ್ನು ತಡೆದರು. ಅವರು, ಮಗಳೇ, ನನಗೆ ನಿಮ್ಮ ಅಮ್ಮನ ಬಗ್ಗೆ ಬಹಳ ಹೆಮ್ಮೆ ಇದೆ. ನಾವೆಲ್ಲ ಅವರನ್ನು ತಪ್ಪು ತಿಳಿದಿದ್ದೆವು ಎಂದರು. ನಾನು ನಕ್ಕು, ಪರವಾಗಿಲ್ಲ ಅಂಕಲ್, ಈಗ ನೀವು ಅವರ ಗೌರವವನ್ನು ಉಳಿಸಿದ್ದೀರಿ, ಅದೇ ಸಾಕು ಎಂದೆ. ನಂತರ ಸಂಜೆ ಮನೆಗೆ ಬಂದು ನಾನು ಮತ್ತೆ ಅಮ್ಮನ ಸಮಾಧಿಗೆ ಹೋದೆ. ನಾನು ಅಲ್ಲಿ ಹೂಗಳನ್ನು ಇಟ್ಟು ನಿಧಾನವಾಗಿ ಹೇಳಿದೆ, ಅಮ್ಮ, ನಾನು ನಿಮ್ಮ ಎಲ್ಲ ಕನಸುಗಳನ್ನು ಪೂರೈಸಲು ನಿರ್ಧರಿಸಿದ್ದೇನೆ. ನಾನು ಒಂದು ದಿನ ದೊಡ್ಡ ಅಧಿಕಾರಿಯಾಗುತ್ತೇನೆ. ನಿಮ್ಮಂತೆಯೇ ನಾನು ದೇಶ ಸೇವೆ ಮಾಡುತ್ತೇನೆ. ಆದರೆ ಈ ಬಾರಿ ಸತ್ಯದೊಂದಿಗೆ. ನನ್ನ ಜೀವನ ಈಗ ಕೇವಲ ನನ್ನದಲ್ಲ, ನಿಮ್ಮ ಅಪೂರ್ಣ ಕನಸುಗಳು ಆಗಿದೆ. ನನ್ನ ಹೃದಯದಲ್ಲಿ ಈಗ ಯಾವುದೇ ಪಶ್ಚಾತ್ತಾಪ ಇರಲಿಲ್ಲ, ಕೇವಲ ಹೆಮ್ಮೆ ಮಾತ್ರ ಇತ್ತು. ಅಮ್ಮನೊಂದಿಗಿನ ಆ ಮುರಿದ ಸಂಬಂಧ ಈಗ ಒಂದು ಅಖಂಡ ಬಂಧವಾಗಿ ಮಾರ್ಪಟ್ಟಿತ್ತು. ನಾನು ಆ ಮಣ್ಣನ್ನು ಹಣೆಗೆ ಹಚ್ಚಿಕೊಂಡೆ. ನೀವು ನಿಮ್ಮ ಕರ್ತವ್ಯವನ್ನು ನಿಭಾಯಿಸಿದ್ದೀರಿ ಮತ್ತು ನಾನು ಈಗ ನನ್ನ ಜವಾಬ್ದಾರಿಯನ್ನು ನಿಭಾಯಿಸುತ್ತೇನೆ ಎಂದೆ. ನಾನು ಮನೆಗೆ ಹಿಂತಿರುಗುತ್ತಿದ್ದೆ. ಲಘು ಮಳೆ ಶುರುವಾಯಿತು. ಆಕಾಶ ಸ್ಪಷ್ಟವಾಗಿತ್ತು ಮತ್ತು ಅದರಲ್ಲಿ ನಕ್ಷತ್ರಗಳು ಹೊಳೆಯುತ್ತಿದ್ದವು. ನನ್ನ ಅಮ್ಮ ಕೂಡ ಮೇಲಿಂದ ನನ್ನನ್ನು ನೋಡಿ ನಗುತ್ತಿದ್ದಾರೆ ಅನಿಸಿತು. ನಾನು ಕೂಡ ಆಕಾಶದ ಕಡೆ ನೋಡಿ ನಕ್ಕು ಮತ್ತು ಮುಂದೆ ಸಾಗಿದೆ. ಈ ಕಥೆಯಿಂದ ಕಲಿಯುವ ಪಾಠವೆಂದರೆ, ಯಾರ ಬಗ್ಗೆಯಾದರೂ ನಿರ್ಧಾರ ಮಾಡುವ ಮೊದಲು ಅವರ ಸತ್ಯವನ್ನು ತಿಳಿಯುವುದು ಮುಖ್ಯ. ಕಾಣಿಸುವುದು ಯಾವಾಗಲೂ ಸತ್ಯವಾಗಿರುವುದಿಲ್ಲ ಮತ್ತು ಕೆಲವೊಮ್ಮೆ ಮೌನದಲ್ಲಿಯೂ ದೊಡ್ಡ ತ್ಯಾಗ ಅಡಗಿರುತ್ತದೆ. ಸ್ನೇಹಿತರೆ, ನಮ್ಮ ಇಂದಿನ ಈ ಕತೆ ನಿಮಗೆ ಹೇಗನಿಸಿತು? ಕಮೆಂಟ್ ಮಾಡಿ ಖಂಡಿತ ತಿಳಿಸಿ. ಮತ್ತೆ ಇಂತಹದೇ ಕತೆಗಳನ್ನು ಕೇಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಥೆಯನ್ನು ಕೇಳಿದ ತಮಗೆಲ್ಲರಿಗೂ ಧನ್ಯವಾದಗಳು.